ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ತಂದೆ, ಲೋಕದಿಂದ ಆಯ್ದುಕೊಂಡು ನಮ್ಮನ್ನೆಲ್ಲರನ್ನು ತಂದೆ ಒಂದು ಜೀವಿತರ ಸಂಖ್ಯೆಲಿಟ್ಟು ಇದುವರೆಗೆ ತಂದೆ ನಡೆಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಇದುವರೆಗೆ ಏನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಪ್ಪ ತಂದೆ. ಮುಂದೆ ನಿಮ್ಮ ಚಿತ್ತಂತೆ ನಡಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ, ಈ ಕೂಟಕ್ಕೆ ಇನ್ನು ಯಾವ ಸಹೋದರ ಬರಬೇಕಾಗಿದೆ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ಸಹಾಯ ಮಾಡು ತಂದೆ. ತಂದೆ, ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಸಹ ಬಿಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ, ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಡೆದು ತಂದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ, ಮುಂದೆ ಬರುವಂತಹ ಪ್ರಭೋಜನದಲ್ಲಿ ಸಹ ತಂದೆ ನಾವು ಸರಿಯಾದ ಸಮಯಕ್ಕೆ ಅದನ್ನೆಲ್ಲ ಭಾಗಿಯಾಗಿ ಆ ಹಬ್ಬವನ್ನು ನಾವು ಸರಿಯಾಗಿ ಆಚರಿಸುವ ಪ್ರಭೋಜನದಲ್ಲಿ ಭಾಗಿಯಾಗ ಹಾಗೆ ನಮಗೆ ಸಹಾಯ ಮಾಡು ತಂದೆ. ತಂದೆ, ಈ ಕೂಟದಲ್ಲಿ ಸಹ ತಂದೆ ನಮ್ಮ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ನಮ್ಮ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ತಂದೆ ದೇವರಿಗೂ ಮತ್ತೆ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆಯನ್ನು ಹೇಳಿಕೊಳ್ಳೋಣ. ಮತ್ತೊಂದು ಬಾರಿ ಇವತ್ತು ದೇವ ಸಂದೇಶವನ್ನು ಕೇಳಕ್ಕೆ ಮಾತಾಡ್ಲಿಕ್ಕೆ ದೇವರು ಕೊಟ್ಟಿರುವ ಒಂದು ಅವಕಾಶಕ್ಕಾಗಿ ಕೂಡ ನಾವು ಅವರಿಗೆ ವಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು, ಸಹೋದರಿಯರೇ, ಇವತ್ತು ಆ ಅರ್ಧ ಪಾಠ ಹೋದ್ವಾರ ನಾವು ನಿಲ್ಸಿದ್ದೀರಿ. ಆ ಪಾಠನೇ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಹೆಂಗೋ ಪ್ರಭು ರಾತ್ರಿ ಭೋಜನ ಬಂದು ನಾವು ಆಚರಣೆ ಮಾಡುವವರಾಗಿದ್ದೀರಿ. ಆದ್ರಿಂದ ಕೆಲವು ವಿಷಯಗಳನ್ನು ಈ ಒಂದು ಸಮಯದಲ್ಲಿ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ, ಬಹಳ ಮುಖ್ಯವಾಗಿರುವ ಕಾರ್ಯಗಳು. ಆದ್ರಿಂದ ಅದ್ರ ಬಗ್ಗೆ ನಾವು ಇನ್ನ ಕೂಡ ಚರ್ಚೆ ಮಾಡೋಣ, ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತು ಕೂಡ ಈ ಒಂದು ದೇವದರ್ಶನ ಗುಡಾರ ಪಾಠವನ್ನು ನಾವು ಮುಂದಿನ ವಾರಕ್ಕೆ ಅದನ್ನ ಪೋಸ್ಟ್ಪೋನ್ ಮಾಡಿದಿರಿ. ಇವತ್ತು ಆ ಪಾಠ ನಾವು ಹೋದ ವಾರ ನೋಡಿದಂತ ಪಾಠ, ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ ರೀ. ಅದನ್ನ ಕಂಟಿನ್ಯೂ ಮಾಡಿ ಮುಗಿಸೋಣ. ಸಹೋದರರೇ, ಹೋದ ವಾರ ನಾವು ನೋಡಿದಂತ ಪಾಠದಲ್ಲಿ ಬಹಳ ಮುಖ್ಯವಂತ ಒಂದು ವಿಷಯ ಏನಂತ ಕೇಳಿದ್ರೆ ಅಲ್ವಾ, ದ ಮೆಮೋರಿಯಲ್ ಮೆಡಿಟೇಷನ್ಸ್ ಅಂತ ಹೇಳಿ ನಾವು ಆ ಒಂದು ಕ್ರಿಸ್ತನ ಒಂದು ಏನ್ರಿ ಆ ಜ್ಞಾಪಿಸಿಕೊಳ್ಳುವ ಒಂದು ದಿನ, ಆತನ ಮರಣವನ್ನು ಜ್ಞಾಪಿಸಿಕೊಳ್ಳುವ ಒಂದು ದಿನದಲ್ಲಿ ನಾವು ಸಿದ್ಧರಾಗೋದಿಕ್ಕೆ ದೇವರು ನಮ್ಮನ್ನ ಆಶೀರ್ವದಿಸ್ಲಿ. ಅದೇ ತರ ಸಹೋದರಿಯರೇ, ಹೋದ್ವಾರ ನಾವು ಎಲ್ಲಿ ನಿಲ್ಸಿದೀವಿ, ಏನೆಲ್ಲ ಧ್ಯಾನ ಮಾಡಿದೀವಿ ಅಂತ ಒಂದು ಗ್ಲಿಮ್ಸ್ ಅಂತ ಹೇಳಿದ್ರೆ ಒಂದು ನೋಟವನ್ನ ನೋಡೋಣ ರೀ. ಇದನ್ನ ಹೋದ್ವಾರ ನಾವು ನೋಡಿದಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸಹೋದರಿಯರೇ, ಅಪೊಸ್ತಲರಾದ ಪೌಲು ಅವರು ನಮಗೆ 2 ವಾಕ್ಯ ಬಗ್ಗೆ ನಾವು ಹೋದ್ವಾರ ನೋಡಿದ್ವಿ. ಅದೇನಪ್ಪಾ ಅಂತ ಹೇಳಿದ್ರೆ 1ನೇ ಕೊರಿಂಥದಲ್ಲಿ 11ನೇ ಅಧ್ಯಾಯ 24 ಮತ್ತೆ 26 ಈ ವಾಕ್ಯಗಳನ್ನು ಓದುವಾಗ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವೇ ಇದನ್ನ ಮಾಡಿರಿ ಅಂತ ಹೇಳುವ ಒಂದು ವಿಷಯ ಒಂದಿತ್ತು. ಅದೇ ತರ ಬಂದು 26ನೇ ವಾಕ್ಯದಲ್ಲಿ ನಾವು ಓದುವಾಗ, ಕರ್ತನ ಮರಣವನ್ನು ಪಡಿಸುತ್ತೀರಿ ಅಂತ ಹೇಳುವಾಗ, ಸಹೋದರರೇ, ಇದನ್ನ ನಾವು 2 ವಿಧವಾದ ಒಂದು ಅರ್ಥದಲ್ಲಿ ನಾವು ಇದನ್ನ ಧ್ಯಾನ ಮಾಡಬೇಕು. ಒಂದು, ಆತನವನ್ನು ಜ್ಞಾಪಿಸಿಕೊಳ್ಳೋದು, ನೆನಪಿಕೊಳ್ಳೋದು ಅನ್ನೋದು ಯಾವತ್ತೂ ನಾವು ಅದನ್ನ ನೆನಪಿಕೊಳ್ಳೋದು ಬಹಳ ಮುಖ್ಯ. ಒಂದೊಂದು ವಾಕ್ಯ, ಒಂದೊಂದು ಅಧ್ಯಾಯ, ಒಂದೊಂದು ಪುಸ್ತಕ ನೀವು ನೋಡ್ಬೇಕಾದ್ರೆ ಕ್ರಿಸ್ತನ ಬಗ್ಗೆನೇ ಬರೆದಿರೋದು. ಎಲ್ಲವೂ ಕ್ರಿಸ್ತನ ಒಂದು ಛಾಯವಾಗಿ ಬರೆದಿರ್ತದೆ. ಯಾವುದೋ ಒಂದು ರೀತಿಯಲ್ಲಿ ಅದನ್ನ ಕ್ರಿಸ್ತನನ್ನ ಬರೆದಿರ್ತದೆ. ಆದ್ರಿಂದ ಸಹೋದರಿಯರೇ, ಅದು ಕ್ರಿಸ್ತನನ್ನ ನೆನಪಿಕೊಳ್ಳೋದು. ಆದ್ರೆ ಕರ್ತನ ಮರಣವನ್ನು ನಾವು ಪಡ್ತೀವಿ ಅಂತ ಹೇಳಿದ್ರೆ ಸಹೋದರಿಯರೇ, ಇದು ಬಹಳ ಮುಖ್ಯ ಅಂತ ನೋಡಿದ್ವಿ. ಅದು ಆ ದಿನದಲ್ಲೇ ಮಾಡಬೇಕಾಗಿರುವ ಒಂದು ವಿಷಯ ಅಂತ ಕೂಡ ನಾವು ನೋಡಿದ್ವಿ ಹೋದ್ವಾರ. ಇದೇ ತರ ಸಹೋದರರೇ, ಇದರ ಒಂದು ಬಹಳ ಮುಖ್ಯವಂತೂ ಏನಂತ ಕೇಳಿದ್ರೆ, ನಾವು ಯಾವಾಗ್ಲೂ ಯಾವ್ದನ್ನ ಮಾತ್ರ ಮನಸ್ಸಲ್ಲಿ ಇಟ್ಟುಕೊಂಡು ಈ ಒಂದು ಆಚರಣೆ ಒಂದು ಮಾಡ್ತೀರಿ ಅಂತ ಹೇಳುವಾಗ, ಆ ಪಸ್ಕದ ಹಬ್ಬ ಮಾತ್ರವೇ ಮನಸ್ಸಲ್ಲಿ ಇಟ್ಟುಕೊಂಡು, ಆ ಪಸ್ಕ ಹಬ್ಬದಲ್ಲಿ ನಡೆದಿದ್ದ ಘಟನೆಗಳನ್ನ ಮಾತ್ರವೇ
ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಇದನ್ನ ಮಾಡ್ತೀವಿ. ಅದು ಓಕೆ. ಯಾಕಂದ್ರೆ ಕ್ರಿಸ್ತನು ಆತನ ಅಲ್ಲಿಗೆ ಆ ಮರಣವನ್ನು ಹೊಂದಬೇಕಾದ್ರೆ ಆ ದಿನ ಪಸ್ಕವಾಗಿತ್ತು. ಆ ಪಸ್ಕವಾಗಿ ಇರುವ ಆ ದಿನದಲ್ಲೇ, ಅದೇ ಸಮಯದಲ್ಲೇ ಅದನ್ನ ಆ ಯಜ್ಞವನ್ನು ಸಲ್ಲಿಸಿದ್ರ ಮುಖಾಂತರ ನಾವು ಯಾವಾಗ್ಲೂ ಆ ಒಂದು ಪಸ್ಕವೇ ಅದನ್ನ ಜ್ಞಾಪಕನ ಇಟ್ಟು ಅದನ್ನ ನಾವು ಆಚರಣೆ ಮಾಡ್ತೀವಿ. ಆದ್ರೆ ನಾವು ಇನ್ನ ಸ್ವಲ್ಪ ಅದರ ಒಳಗೆ ಹೋಗಿ ಸ್ವಲ್ಪ ಡೀಪ್ ಆಗಿ ಹೋಗಿ ಅದನ್ನ ಸ್ಟಡಿ ಮಾಡುವಾಗ ಇಸ್ರಾಯೇಲ್ ಕೊಟ್ಟಿದ್ದಂತ ಒಂದು 7 ಮುಖ್ಯವಾದ ಹಬ್ಬಗಳಿತ್ತು ಅಂತ ನಾವು ನೋಡ್ತೀವಿ. ದ 7 ಫೀಸ್ಟ್ ಆಫ್ ಇಸ್ರೇಲ್ ಅಂತ ನೋಡ್ತೀವಿ. ಆದ್ರಿಂದ ಸೋದರಿ ಹತ್ರ ಒಂದು 7 ಹಬ್ಬಗಳಿತ್ತು ಅಂತ ಇವಾಗ ನೋಡ್ರಿ, ಸ್ವಲ್ಪ ವಿವರವಾಗಿ ನಾನು ಹೇಳ್ತೀನಿ, ಮತ್ತೆ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ವಾರ ಸ್ವಲ್ಪ ಫಾಸ್ಟ್ ಆಗಿ ಹೋಗಿರ್ಬೋದು. ಆದ್ರಿಂದ ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಆದ್ರೆ ಈ ವಾರ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ ಇನ್ನ ಸ್ವಲ್ಪ ಕ್ಲಿಯರ್ ಆಗಿ ಇದನ್ನ ತಿಳ್ಕೊಂಡ್ಬಿಡೋಣ ಸೋದರರೇ. ಆದ್ರಿಂದ ಇಸ್ರಾಯೇಲಿಗೆ ಕೊಟ್ಟಿದ್ದಂತ ಒಂದು ಹಬ್ಬಗಳು ಅಂತ ಹೇಳುವಾಗ ಈ ಹಬ್ಬಗಳು ಏನಪ್ಪಾ ಅಂತ ಹೇಳಿದ್ರೆ ಸೋದರಿಯರೇ, ಇವು 7 ಹಬ್ಬಗಳು ಬಹಳ ಮುಖ್ಯವಾಗಿತ್ತು. ಈ ಹಬ್ಬಗಳೆಲ್ಲ ನೋಡ್ಬೇಕಾದ್ರೆ ನಾವು ಇಲ್ಲಿ ನಾನು ಹಾಕಿದ್ದೀನಿ ನೋಡ್ರಿ, ಇಲ್ಲಿ ಮೇಲೆ ಹಾಕಿದ್ದೀನಿ ಚಾರ್ಟ್. ಈ ಚಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ ಯಾಜಕಕಾಂಡದಲ್ಲಿ 23ನೇ ಅಧ್ಯಾಯದಲ್ಲಿ 1ರಿಂದ 36 ವಾಕ್ಯ ತನಕ ಇವೆಲ್ಲ ಬರ್ದಿವೆ. ಒಂದೇ ಚಾಪ್ಟರ್ ಅಲ್ಲಿ, ಒಂದೇ ಅಧ್ಯಾಯದಲ್ಲಿ ಇವೆಲ್ಲ ಬರ್ದಿದೆ ಅಂತ ನೋಡ್ತೀವಿ. ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನಾವು 2 ಭಾಗವಾಗಿ ಅದನ್ನ ಸಪರೇಟ್ ಮಾಡಿ ನೋಡ್ತೀವಿ. ಅದು ಯಾವ್ದಪ್ಪ ಅಂತ ಕೇಳಿದ್ರೆ 3 ಹಬ್ಬಗಳು ಇತ್ತು. ಆ 3 ಹಬ್ಬಗಳು ನೋಡ್ಬೇಕಾದ್ರೆ ಅದು ವಸಂತ ಕಾಲ ಅಂತ ಹೇಳ್ತಾರೆ. ಅದು ವಸಂತ ಕಾಲ ಬರುವಾಗ ಏನಾಗ್ತದೆ ಅಂತ ಕೇಳಿದ್ರೆ ಸೋದರರೇ 3 ಹಬ್ಬಗಳು ಮಾಡ್ತಾರೆ. ಅದರಲ್ಲಿ ಒಂದು ಪಸ್ಕದ ಹಬ್ಬಗಳು, ಎರಡನೇದು ಯಾವ್ದಂತ ಕೇಳಿದ್ರೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ, ಮೂರನೇದು ಚೊಚ್ಚಲ ಆ ಒಂದು ಏನ್ರಿ ಫಸ್ಟ್ ಫ್ರೂಟ್ ಅಂತಾರೆ. ಫಸ್ಟ್ ಫ್ರೂಟ್ ಪ್ರಥಮ ಫಲವಾದ ಅಂತ ಆ 3 ಹಬ್ಬಗಳು ಆ ಒಂದು ಸ್ಪ್ರಿಂಗ್ ಸೀಸನ್ ಅಂತ ಕೇಳಿದ್ರೆ ಅದು ವಸಂತ ಕಾಲದಲ್ಲೇ ಅದನ್ನ ಮಾಡ್ತಾರೆ ಅಂತ ನೋಡ್ತೀವಿ. ಆಮೇಲೆ ನೋಡ್ಬೇಕಾದ್ರೆ ಆ ಒಂದು ಪೆಂಟಕಾಸ್ಟ್ ಅಂತ ಹೇಳುವಾಗ ಅದು 3ನೇ ತಿಂಗಳಲ್ಲಿ ಮಾಡ್ತಾರೆ. ನೋಡಿ, ಮೊದಲನೇ ತಿಂಗಳಲ್ಲಿ ಆ ಒಂದು ವಸಂತ ಕಾಲ ಬಂದು ಮೊದಲನೇ ತಿಂಗಳಲ್ಲಿ ಬರುತ್ತೆ. ಈ ಪೆಂಟಕಾಸ್ಟ್ ಅನ್ನೋದು 3ನೇ ತಿಂಗಳಲ್ಲಿ ಬರುತ್ತೆ. ಓಕೆ, 3ನೇ ತಿಂಗಳು ಅದು ಬರುತ್ತೆ. ಪೆಂಟಕಾಸ್ಟ್ ಅಂದ್ರೆ ನಮ್ಗೆಲ್ಲ ಗೊತ್ತು, ಆ ಪಂಚದಶಮ ಅಂತ ಹೇಳುವ ಒಂದು ಏನಂತ ಕೇಳಿದ್ರೆ 50th ಡೇ, 50ನೇ ದಿವಸ. ಪೆಂಟಕಾಸ್ಟ್ ಅಂತ ಹೇಳಿದ್ರೇನೆ ಅದರ ಅರ್ಥ ಏನಂತ ಕೇಳಿದ್ರೆ 50 ಅಂತ ಅರ್ಥ. ಓಕೆ, ಸರಿ, ಇಲ್ಲಿಗೆ ಆ ಹಬ್ಬವನ್ನು ಅದು ಮಾಡೋದನ್ನ ನೋಡ್ತೀವಿ. ಆಮೇಲೆ 3 ಹಬ್ಬ, ಇವಾಗ ನೋಡ್ರಿ ಅದ್ 4 ಹಬ್ಬ ಆಯ್ತಾ. 3 ಹಬ್ಬ ಯಾವ್ದು ಅಂತ ಕೇಳಿದ್ರೆ ಇದು ಏನ್ ಕಾಲ ಅಂತ ಕೇಳಿದ್ರೆ ಬೇಸಿಗೆ ಕಾಲ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ನಡೆದಿದ್ದಂತ 3 ಹಬ್ಬಗಳು, 7ನೇ ತಿಂಗಳಲ್ಲಿ ಮಾಡಿದಂತ 3 ಹಬ್ಬಗಳು ಯಾವ್ದಪ್ಪ ಅಂತ ಕೇಳಿದ್ರೆ ತುತ್ತಿರಿಯ ಒಂದು ಹಬ್ಬ, ಆಮೇಲೆ ಅಲ್ಲಿ ನೋಡುವಾಗ ಸೋದರರೇ ಯಾವುದು ದೋಷ ಪರಿಹಾರ ಹಬ್ಬ, ಎರಡನೇದು ಯಾವ್ದಂತ ಹೇಳಿದ್ರೆ ಗೂಡಾರ ಹಬ್ಬ. ಈ 3 ಹಬ್ಬಗಳನ್ನು ಅದು 7ನೇ ತಿಂಗಳಲ್ಲಿ ಮಾಡ್ತಿದ್ರು. ನಮಗೆ ಸೋದರಿ ನಾವು ಅದಕ್ಕೆ ಒಂದು ವಾರ ನೋಡಿದಂತ ವಿಷಯಗಳಲ್ಲಿ ನಾವು ಕ್ಯಾಲೆಂಡರ್ನ ನಾನು ಒಂದೊಂದು ನೋಡ್ರಿ ಆರ್ಡರ್ ಅಲ್ಲಿ ಬರುತ್ತೆ. ಮೊದಲನೇದು ಅದು ಪಸ್ಕ, ಎರಡನೇದು ಹುಳಿಲ್ಲದ ರೊಟ್ಟಿ, ಮೂರನೇದು ಯಾವ್ದು ಪ್ರಥಮ ಫಲ, 4ನೇದು ಯಾವ್ದಂತ ಕೇಳಿದ್ರೆ ಪಂಚಸ್ಮ, 5ನೇದು ತುತ್ತರಿಯ ಹಬ್ಬ, 6ನೇದು ದೋಷ ಪರಿಹಾರ, 7ನೇದು ಗೂಡಾರ ಹಬ್ಬ. ಇದು ನೋಡ್ರಿ ನಾನು ಹಾಕಿದ್ದೀನಿ ಇಲ್ಲಿಗೆ. ಈ ಹಬ್ಬಗಳೆಲ್ಲವೇ ಏನ್ ಅರ್ಥ ಅಂತಿದ್ರೆ ಇವು ಬಹಳ ಒಂದು ಅರ್ಥವಾದ ಒಂದು ವಿಷಯ. ಇವು ಕ್ರಿಸ್ತನ ಒಂದು ಎಲ್ಲ ನೋಡ್ಬೇಕಾದ್ರೆ ಸೋದರರೇ ಬಹಳ ಮುಖ್ಯವಂತ ಒಂದು ಘಟನೆಗಳು ಇವೆಲ್ಲ. ಇದು ಕ್ರಿಸ್ತನ ಮರಣದಿಂದ ಕೆಲವು ಎಲ್ಲಿಂದ ಆರಂಭ ಆಗೋದು ನೋಡಿ. ಯಾವಾಗ್ಲೂ ನಾವು ಏನ್ ತಿಳ್ಕೊಬಾರ್ದು, ಅನೇಕರು ಏನ್ ತಿಳ್ಕೊಂತೀವಿ ಅಂತ ಹೇಳಿದ್ರೆ ಕ್ರಿಸ್ತನ ಮರಣವನ್ನು ನಾವು ಜ್ಞಾಪಕ ಮಾಡ್ತೀವಿ, ನೆನಪಿಕೊಳ್ತೀವಿ. ಆತನ ಮರಣವನ್ನು ನಾವು ಪ್ರತಿಷ್ಠೆ ಮಾಡ್ತೀವಿ. ಸೋದರಿ ಏನಂತ ನೋಡ್ತೀವಿ ಅಂತ ಹೇಳಿದ್ರೆ ಕ್ರಿಸ್ತನ ನಮಗಾಗಿ ಆತನ ಮರಣವನ್ನು ಹೊಂದಿದ್ದನು, ಆತನ ನಮಗಾಗಿ ಎಲ್ಲವಕ್ಕಾಗಿ
ಅದು ವಿಮೋಚನವಾಗಿ ಆತನು ಯಜ್ಞವಾಗಿ ಕೊಟ್ನು ಅಂತ ಅಲ್ಲಿಗೆ ಮುಗಿಸೋದಲ್ಲ ಅದು. ಇಟ್ ಈಸ್ ನಾಟ್ ಅ ಎಂಡ್. ನಾವೆಲ್ಲ ಅಲ್ಲಿಗೆ ಹೋಗಿ ಅದನ್ನ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಆಚರಣೆ ಮಾಡಿಬಿಟ್ಟು ಕ್ರಿಸ್ತನ ನಮಗಾಗಿ ಸತ್ತನಪ್ಪ ಅಂತ ಹೇಳಿ ಅನೇಕರು ಮುಗಿಸಿ ನಮ್ಮ ಪಾಪಕ್ಕಾಗಿ ಸತ್ತನು ಅಂತ ಅಲ್ಲಿ ಮುಗಿಸಿ ಹೋಗ್ತೀವಿ. ಅದು ಪ್ರಾರಂಭ, ಅದನ್ನ ಆರಂಭ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಈ ಆರಂಭವನ್ನೇ ನಮಗೆ ಬಹಳ ಮುಖ್ಯ ಹೊತ್ತು ಇದು ಮುಗ್ದೋ ಕಾರ್ಯ ಅಲ್ಲ. ನಾನು ಹೇಳ್ದಂಗೆ ಸಹೋದರ ಸಹೋದರಿ, ನಾವು ಒಂದು ಆಚರಣೆ ಮಾಡಕ್ ಹೋಗ್ತೀವಿ. ಈ ಆಚರಣೆ ಬರೀ ರೊಟ್ಟಿನ ದ್ರಾಕ್ಷರಸ ಮಾತ್ರ, ಅದಕ್ಕೆ ಬಹಳ ಒಂದು ಮುಖ್ಯ ಒಂದು ಕೊಟ್ಬಿಟ್ಟು ಬರೀ ದ್ರಾಕ್ಷರಸ ಅದ್ರ ಮೇಲೆ ಮಾತ್ರ ಭಯ ಭಕ್ತಿಗಳನ್ನ ಇಟ್ಟುಕೊಂಡು ಅದನ್ನ ತಿಂದು ಬಂದ ಮೇಲೆ ಅದರ ಹಿಂದೆ ಇರುವ ಆತ್ಮೀಯ ರೀತಿಯಲ್ಲಿ ಇರುವ ಅದನ್ನ ಅರ್ಥವನ್ನು ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಮಾಡುವ ಕಾರ್ಯಗಳೆಲ್ಲ ಅದು ಒಂದು ಏನಂತ ಕೇಳಿದ್ರೆ ಒಂದು ಸಂಪ್ರದಾಯ ಅಷ್ಟೇ ಆಗುತ್ತೆ ಅಲ್ವಾ. ಒಂದು ಸಂಪ್ರದಾಯ ತರ ಹೋಗಿ ಹೋಗಿ ಇದು ವರ್ಷ ಮಾಡ್ತೀರಿ ಅಷ್ಟೇ. ಆದ್ರೆ ಅದ್ರ ಹಿಂದ್ಗಡೆ ಇರುವ ಒಂದು ಆತ್ಮೀಯ ರೀತಿಯಲ್ಲಿ ಇರುವ ಒಂದು ಮುಖ್ಯವಾದ ಒಂದು ಅರ್ಥವು ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದರಲ್ಲಿ ಪಾಲ್ಗೊಳ್ಳೋರಾಗಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಇದು ನಮಗೆ ಬಹಳ ಮುಖ್ಯವಂತ ವಿಷಯ. ಸರಿ, ಹೀಗಿರುವಾಗ ಸಹೋದರ ಸಹೋದರಿಯರೇ, ನಾವು ಏನಪ್ಪಾ ನೋಡಿದ್ದೀವಿ ಅಂತ ಕೇಳಿದ್ರೆ ನೋಡ್ರಿ, ಇದಕ್ಕೆ ಒಂದು ವಾಕ್ಯ ಬಹಳ ಮುಖ್ಯ. ಮತ್ತೊಂದು ಸಾರಿ ಕೂಡ ಈ ವಾಕ್ಯ ಓದೋದು ಒಳ್ಳೇದೆ. ಓದನ ಸಿಸ್ಟರ್ ಅದು ಕೊಲೊಸ್ಸೆಯರಿಗೆ 2ನೇ ಅಧ್ಯಾಯ 16-17 ಓದ್ರಿ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯ, ಸಬ್ಬತ್ತು ಎಂಬವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಬಹಳ ಮುಖ್ಯ ಸಹೋದರ ಸಹೋದರರೇ. ಇಲ್ಲಿ ನೋಡ್ಬೇಕಾದ್ರೆ ಯಾವ ವಿಷಯದಲ್ಲಿ ಅಂತ ಕೇಳಿದ್ರೆ ತಿಂದು ಕುಡಿಯುವ ವಿಷಯದಲ್ಲಿ, ಅಮಾವಾಸ್ಯ ವಿಷಯದಲ್ಲಿ, ಹಬ್ಬಗಳ ವಿಷಯದಲ್ಲಿ ನಿಮ್ಮನ್ನ ಯಾರು ಕೂಡ ಇದನ್ನ ಏನ್ ಮಾಡಬಾರ್ದು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನಮ್ಮನ್ನ ವಂಚಿಸಬಾರದು. ಯಾಕಂತ ಕೇಳಿದ್ರೆ ಅದು ಯಾರ ಬಗ್ಗೆ ಹೇಳ್ತದೆ ಅಂತ ಕೇಳಿದ್ರೆ ಕ್ರಿಸ್ತನ ಬಗ್ಗೆ ಅಂತ ಹೇಳ್ತದೆ. ಇಲ್ಲಿ ನಾವು ಬರಿತೀವಿ ನೋಡ್ರಿ, ಇಟ್ ಈಸ್ ಕ್ರಿಸ್ತನು ಅಂತ ಹೇಳಿದ್ರೆ ಅರ್ಥ ಏನು? ಯಾರಾದ್ರೂ ಹೇಳಿ, ಕ್ರಿಸ್ತನ್ ಅಂದ್ರೆ ಹೇಳಿ. ಅದು ಕ್ರಿಸ್ತನ ಬಗ್ಗೆ. ಅದು ಏನಂತೆ ಸರಿ, ಯಾರಾದ್ರೂ ಒಂದು ಉತ್ತರ ಕೊಡಿ. ಇದು ಬರಬೇಕಾಗಿರುವ ಯಾರಂತ ಕೇಳಿದ್ರೆ ಅದು ಕ್ರಿಸ್ತನ ಬಗ್ಗೆ ಅಂತ ಹೇಳ್ತದೆ. ಆಗಿರುವಾಗ ಕ್ರಿಸ್ತನ್ ಅಂದ್ರೆ ಯಾರು? ಮತ್ತು ಕ್ರಿಸ್ತರು ಕೂಡಿ. ಕ್ರಿಸ್ತನ್ ಅಂದ್ರೆ ಯಾರು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂತ ಕೇಳಿದ್ರೆ ಇದು ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ಮಾತಾಡುವ ಮಾತುಗಳಲ್ಲ ಈ ಹಬ್ಬಗಳು ಅಂತ ಹೇಳ್ತಾರೆ. ಇಲ್ಲಿಗೆ ನೋಡ್ರಿ, ಕೊನೆ ಲೈನ್ ಈ ಸಿಸ್ಟರ್ ಅದು 17ನೇ ವಾಕ್ಯ ಮಾತ್ರ ಓದ್ರಿ. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ನೋಡಿ, ಕ್ರಿಸ್ತನೇ ಅಂತ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಕ್ರಿಸ್ತನೇ ಅಂತ ಕೊಟ್ಟಿದ್ದಾರೆ. ಅದರ ಶರೀರವು ಕ್ರಿಸ್ತನೇ ಅಂತ ಹೇಳ್ತಾರೆ. ಆದ್ರೆ ಅರ್ಥ ಏನಂತ ಕೇಳಿದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ನಾನು ಓದ್ತೀನಿ ನೋಡ್ರಿ. ಲೆಟ್ ನೋ ಮ್ಯಾನ್ ದೇರ್ ಫಾರ್ ಜಡ್ಜ್ ಯು ಇನ್ ಮೀಟ್ ಆರ್ ಇನ್ ಡ್ರಿಂಕ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಆನ್ ಹೋಲಿ ಡೇ. ಆಕ್ಚುಲಿ ಹೋಲಿಡೇ ಅಂದ್ರೆ ಏನ್ರಿ? ಹೋಲಿಡೇ ಅಂದ್ರೆ ಏನ್ ಗೊತ್ತಿದ್ಯಾ? ನಾವೆಲ್ಲ ಪವಿತ್ರ ದಿನ ಹೇಳ್ತೀವಲ್ಲ. ಆಕ್ಚುಲಿ ಒಂದು ಗೊತ್ತಾ, ಇದು ಹೋಲಿಡೇ ಅಂತ ಹೇಳ್ತಿದ್ರಲ್ಲ, ಇದೇ ಹಾಲಿಡೇ. ನಾವ್ ಹೇಳ್ತೀವಲ್ಲ ಹಾಲಿಡೇ, ಇವತ್ತು ಹಾಲಿಡೇ ಅಂತ ಹೇಳ್ತಿದ್ರಲ್ಲ. ಆಕ್ಚುಲಿ ನೋಡ್ಬೇಕಾದ್ರೆ ಅವುಗಳೆಲ್ಲ ರಜೆ ಸಿಗುವಾಗ ಅದು ಹಾಲಿಡೇ ಅಲ್ಲ. HOLI ಹಾಲಿಡೇ ಅಂತ ಬರೀತಾರಲ್ಲ, ಅದು HOLI ಅಲ್ಲ, HOLY. ಇವಾಗ ಹೇಳ್ತಾ ಇರೋದು ಹೋಲಿಡೇ. ಅವಾಗ ಹಬ್ಬಕ್ಕೆ ರಜೆಗಳು ಕೊಡ್ತಿದ್ರು. ಅವಾಗ ಅದು ಹೋಲಿಡೇ ಅನ್ನೋದಕ್ಕೆ ನೋಡ್ರಿ, ಯಾವಾಗಪ್ಪ ರಜಾ ನಮಗೆ ಅಂತ ಹೇಳಿದ್ರೆ ಭಾನುವಾರ ಏನಪ್ಪಾ ಅಂತ ಹೇಳಿದ್ರೆ ಅದು ಹೋಲಿಡೇ. ಅದಕ್ಕೆ ಹೋಲಿಡೇ ಅಂತ ಹೇಳೋದು. ಓಕೆ, ಇಲ್ಲಿ ನಾನು ಹೇಳ್ತೀನಿ ನೋಡ್ರಿ. ಆಗಿರುವಾಗ ದ ರೆಸ್ಪೆಕ್ಟ್ ಆನ್ ಹೋಲಿಡೇ ಆರ್ ಆಫ್ ದ ನ್ಯೂ ಮೂನ್ ಅಂತ ಹೇಳಿದ್ರೆ ಅದರ ನ್ಯೂ ಮೂನ್ ಆರ್ ಆಫ್ ಸಬಾತ್ ಡೇ ಅಂತ ಹೇಳಿ, ವಿಚ್ ಆರ್ ಎ ಶಾಡೋ ಆಫ್ ಥಿಂಗ್ಸ್ ಟು ಕಮ್ ಬಟ್ ದ ಬಾಡಿ ಈಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ತದೆ. ಅಂದ್ರೆ ಅರ್ಥ ಏನಂತ ಕೇಳಿದ್ರೆ ಅವುಗಳು ಕ್ರಿಸ್ತನ ಶರೀರ ಅಂತ ಹೇಳಿದ್ರೆ
ಕ್ರಿಸ್ತನ ಮಾತ್ರ ಅಲ್ಲ, ತಲೆ ಮಾತ್ರ ಅಲ್ಲ, ಆತನ ಶರೀರ ಬಗ್ಗೆ ಕೂಡ ಅದು ಅಂತ ಹೇಳಿದ್ರೆ ಆತನ ಸಭೆ ಬಗ್ಗೆ ಬಾದ್ರೆ ಮಾತಾಡುತ್ತದೆ ಇವೆಲ್ಲ ಅಂತ ಹೇಳ್ತದೆ ವಾಕ್ಯ. ಈ ಹಬ್ಬಗಳೆಲ್ಲ ನಡೆಯುವ ಒಂದೊಂದು ಕೂಡ ಪೌರ್ಣಮಿ ನಡೆಯುವ ಎಲ್ಲಾ ವಿಷಯಗಳು ಇದು ಯಾವ್ದಕ್ಕಪ್ಪ ಸೂಚನೆ ಅಂತ ಕೇಳಿದ್ರೆ ಕ್ರಿಸ್ತನು, ಕ್ರಿಸ್ತನ ಸಭೆ, ಶರೀರ, ಕ್ರಿಸ್ತನ ಶರೀರ ಬಗ್ಗೆ ಮಾತಾಡುವ ವಿಷಯಗಳು ಅಂತ ಕ್ಲಿಯರ್ ಆಗಿ ಹೇಳಿರ್ತಾರೆ ಸಹೋದರ ಸಹೋದರಿ. ಸೊ ಇದು ನಾವು ಮನಸ್ಸಲ್ಲಿ ಇಟ್ಕೊಬೇಕು, ಇದು ಬಹಳ ಮುಖ್ಯವಂತ ವಿಷಯ. ಅದಕ್ಕೆ ನಾನು ಹೇಳ್ತೀನಲ್ಲ, ನಮ್ಮ ಘಟನೆ ಅಲ್ಲಿ ಮುಗಿಯಲ್ಲ. ಆತನ ಕ್ರಿಸ್ತನಲ್ಲಿ ಬಂದು ಆತನ ಮರಣ ಹೊಂದುದನು ಅಲ್ಲಿ ಹೋಗಿ ನಾವು ಅದರಲ್ಲಿ ಪಾಲ್ಕೊಳ್ತೀವಿ, ಅದನ್ನ ಕರ್ತನ ಭೋಜನದಲ್ಲಿ ನಾವು ಪಾಲ್ಕೊಳ್ತೀವಿ, ಮುಗೀತು ಅಷ್ಟೇ. ಅಲ್ಲಲ್ಲ, ದೊಡ್ಡ ಬಾಧೆ ನಮ್ದ ಒಂದು ದೊಡ್ಡ ನಮ್ಮ ಬಾಧೆ ಇದೆ ಅದರಲ್ಲಿ, ಒಂದು ಪಾಳಕಾರರಾಗಿದ್ದೀರಿ ಅದರಲ್ಲಿ. ಇಷ್ಟು ಮುಖ್ಯ. ಅದಕ್ಕೆ ಹೇಳ್ತದ್ರ ಇವಾಗ ಕ್ರಿಸ್ತನ ಬಗ್ಗೆ, ಕ್ರಿಸ್ತನ ಶರೀರ ಬಗ್ಗೆ ಮಾತಾಡುವ ಇವೆಲ್ಲ ಅಂತ. ಅದಕ್ಕೆ ಹಬ್ಬಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ರೆ ಅವಾಗ ನಮಗೆ ಏನೋ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಸೋದರ ಸೋದರಿ, ಇವಾಗ ನಾನು ತೋರಿಸಿದಂತ ದ ಫೀಸ್ಟ್ ಆಫ್ ಬಿಬ್ಲಿಕಲ್ ಫೀಸ್ಟ್, ಓಕೆ, ಇವತ್ತು ನೋಡಿದೀವಲ್ಲ, ಇದರಲ್ಲಿ ನಾನು ತೋರಿಸ್ದಂಗೆ ಈ ಕ್ಯಾಲೆಂಡರ್ ತೋರಿಸಿದ್ದೀನಿ. 3 ಫೀಸ್ಟ್ ಅಂತ ಹೇಳುವಾಗ 3 ಹಬ್ಬ ನೋಡ್ಬೇಕಾದ್ರೆ ನಿಸಾನ್ ತಿಂಗಳು ಯಾವಾಗ್ಲೂ ಮರಿಬೇಡ್ರಿ. ಯಾಕಂದ್ರೆ ಈ ಕ್ಯಾಲೆಂಡರ್ಗಳು ಕೊಟ್ಟಿದ್ದಾರಲ್ಲ ಎಷ್ಟು ಬಹಳ ಮುಖ್ಯ ಅಂತ ಹೇಳಿದ್ರೆ ಸೋದರ ಸೋದರಿ, ಈ ಕ್ಯಾಲೆಂಡ್ರು ಏಪ್ರಿಲ್ ಅಂತ ಹೇಳಿದ್ರೆ, ಏಪ್ರಿಲ್ ಅಂದ್ರೆ ನಮ್ಗೆ ಏನ್ರಿ ಜ್ಞಾಪಕ ಬರುತ್ತೆ? ಯಾರಾದ್ರೂ ಹೇಳಿ, ಏಪ್ರಿಲ್ ಅಂದ್ರೆ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಪ್ರಭುರಾತ್ರಿ ಭೋಜನದ ಅಷ್ಟೇನಾ? ವಸಂತ ಕಾಲ. ಅಷ್ಟೇನಾ? ಏಪ್ರಿಲ್ ಫೂಲ್ ಅಂತ ಬರ್ತದೆ, ಎಲ್ಲಾದ್ರೂ ಗೊತ್ತಿದ್ಯಾ? ಏಪ್ರಿಲ್ ಫೂಲ್ ಅಂತ ಕರೀತಾರೆ, ಗೊತ್ತಿದ್ಯಾ ಆಕ್ಚುಲಿ ಎಲ್ಲರಿಗೂ? ಸಹೋದರ ಸಹೋದರಿಯರೇ, ನಮ್ಮ ಈಗಿರೋ ಮಕ್ಕಳಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ. ಮುಂಚೆ ಎಲ್ಲರೂ ಆ ಏಪ್ರಿಲ್ ಫೂಲ್ ಆದ ತಕ್ಷಣ, 1ನೇ ತಾರೀಕು ಬಂದ ತಕ್ಷಣ ಎಲ್ಲರೂ ಏಪ್ರಿಲ್ ಫೂಲ್ ಏಪ್ರಿಲ್ ಫೂಲ್ ಎಲ್ಲರೂ ಏಮಾರ್ಸೋರಾಗಿತ್ತು. ಇದು ಏನಕ್ಕಪ್ಪ ಬಂತು ಅಂತ ಕೇಳಿದ್ರೆ, ಈ ಲೋಕದಲ್ಲಿ ಮೊದಲು ಕ್ಯಾಲೆಂಡರ್ ಬಂದಿದ್ದಂತ ತಂದೆಯ ದೇವರು ಕೊಟ್ಟಿದ್ದಂತ ಒಂದು ತಿಂಗಳು ಅದು ಏಪ್ರಿಲೇ. ಅದನ್ನ ಎಷ್ಟೋ ವರ್ಷಗಂಟ್ಲೆ ಅದನ್ನ ಫಾಲೋ ಮಾಡ್ತಾನೆ ಬರ್ತಿದ್ರು. ಆದ್ರೆ ಏನಾಯ್ತು ಅಂತ ಕೇಳಿದ್ರೆ, ಗ್ರಿಗೋರಿಯನ್ ಕ್ಯಾಲೆಂಡರ್, ರೋಮನ್ ಕ್ಯಾಥಲಿಕ್ ಅವರು ಕ್ರೈಸ್ತರಾಗಿ ಬಂದ ಮೇಲೆ ಆ ಲೂನಾರ್ ಕ್ಯಾಲೆಂಡರ್ ಅಂತ ಕೇಳಿದ್ರೆ ಇದು ಬಂದು ಲೂನಾರ್ ಕ್ಯಾಲೆಂಡರ್ ಅಂತ ಹೇಳಿದ್ರೆ ಆ ಚಂದ್ರವನ್ನು ಇಟ್ಟುಕೊಂಡು ಮಾಡಿದಂತ ಕ್ಯಾಲೆಂಡರ್. ಆಮೇಲೆ ಇವರೆಲ್ಲ ಬಂದ ಮೇಲೆ ಸೂರ್ಯವನ್ನ ಇಟ್ಟು ಕ್ಯಾಲೆಂಡರ್ನ ಮಾಡಿಸಿದ್ರು. ಅವಾಗ ಜನವರಿನೇ ಮೊದಲನೇ ವರ್ಷ, ಅದೇನೆ ಮೊದಲನೇ ವರ್ಷ ಅಂತ ಹೇಳಿ ಅವಾಗ ತರುವಾಗ ಕೂಡ ಜನರು ಯಾರು ಬಂದು ಜನವರಿ 1 ಅಲ್ಲಿ ಯಾರು ಸೆಲೆಬ್ರೇಟ್ ಮಾಡ್ಲಿಲ್ಲ, ಯಾರು ಆ ಹಬ್ಬವನ್ನು ಮಾಡ್ಲಿಲ್ಲ. ಅವಾಗ ಎಲ್ಲರೂ ಕೂಡ ಯಾವ್ದನ್ನೇ ಮೊದಲನೇ ತಿಂಗಳು ಅನ್ಕೊಂಡಿದ್ರು ಅಂತ ಕೇಳಿದ್ರೆ ಈ ಏಪ್ರಿಲ್ ತಿಂಗಳೇ ಮೊದಲನೇ ತಿಂಗಳು ಅಂತ ಎಷ್ಟು ವರ್ಷ ಗಂಟ್ಲು ಇದೇನೆ ಫಾಲೋ ಮಾಡ್ತಿದ್ರು. ಅವಾಗ ಅವ್ರನ್ನ ಬಹಳ ಒಂದು ಕೇವಲವಾಗಿ ಅವರನ್ನ ಒಂದು ಆಶಯವಾಗಿ ಅವರನ್ನ ಮಾತಾಡಬೇಕು, ಇದನ್ನ ಮರಿಬೇಕು ಅಂತ ಹೇಳಿ ಇದನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಲ್ಲರಿಗೂ ಹೇಳಿಕೊಟ್ಟು, ಯಾರಾದ್ರೆ ಇದನ್ನ ಹಬ್ಬ ಮಾಡಂಗಿದ್ರೆ ಅವ್ರನ್ನ ಏಪ್ರಿಲ್ ಫೂಲ್ ಅಂತ ಹೇಳ್ರಿ ಅಂತ ಹೇಳಿ ತಂದೆಯ ದೇವರು ಕೊಟ್ಟಿದ್ದಂತ ಆ ತಿಂಗಳನ್ನು ಇವರೆಲ್ಲ ಅದಕ್ಕೆ ಏಪ್ರಿಲ್ ಫುಲ್ ಅಂತ ತಂದಿದ್ರು. ಅವಾಗ ಇವ್ರು ಯಾರೆಲ್ಲ ಈ ಏಪ್ರಿಲ್ ಅಲ್ಲಿ ಅವರ ಹಬ್ಬವನ್ನು ಮಾಡ್ತಾರೋ ಅವರೆಲ್ಲ ನೋಡ್ಬಿಟ್ಟು ಏಪ್ರಿಲ್ ಫುಲ್ ಅಂತ ಹೇಳ್ಕೊಂಡ್ ಬರ್ತಿದ್ರು. ನೋಡ್ರಿ, ಹಂಗೆ ಏಪ್ರಿಲ್ ಫುಲ್ ಬಂತು. ಆದ್ರೆ ನಿಜವಾದ ಕ್ಯಾಲೆಂಡರ್ ಅಂತ ನಾವು ನೋಡುವಾಗ ಸಹೋದರ ಸಹೋದರಿ, ಇದು ತಂದೆಯ ದೇವರು ಇಸ್ರೇಲ್ಗೆ ಕೊಟ್ಟಿದ್ದಂತ ಒಂದು ಕ್ಯಾಲೆಂಡರ್. ಎಲ್ಲಿಂದ ಶುರು ಆಗ್ತದೆ ಅಂತ ಹೇಳಿದ್ರೆ ಆ ಒಂದು ಈಜಿಪ್ಟ್ ಇಂದ ಅವ್ರು ಹೊರಡು ಬರುವಾಗ ತಂದೆ ದೇವರು ಅವ್ರಿಗೆ ಹೇಳಿದ್ದು, ಇದೇ ನಿಮಗೆ ಮೊದಲನೇ ತಿಂಗಳು, ಮೊದಲನೇ ದಿನ, ಮೊದಲನೇ ತಿಂಗಳು ಅಂತ ಹೇಳಿ ಅಲ್ಲಿಂದ ಶುರು ಮಾಡ್ತಾರ ನೋಡಿ. ಅದ್ ಯಾವಾಗ ಅಂತ ಕೇಳಿದ್ರೆ ಹಬೀಬ್ ತಿಂಗಳು, ನಿಶಾನ್ ಹಬೀಬ್ ತಿಂಗಳು, ಆ ಪಸ್ಕಾ ಮಾಡಿದಂತ 14ನೇ ತಾರೀಕಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರಿ. ಈ ತರ ಇತ್ತು. ಸರಿ, ಆ ಒಂದು ತಿಂಗಳಲ್ಲಿ ನೋಡ್ಬೇಕಾದ್ರೆ 3 ಹಬ್ಬಗಳು ಇತ್ತು. ಅದು ನಾವು ನೋಡಿದಂಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಯಾವಾಗೂ ಇದು ಚಾರ್ಟ್ ಇಲ್ಲ ಅಂದ್ರೆ ಕೂಡ ಈ ಹಬ್ಬಗಳು ಬಹಳ ಮುಖ್ಯ ಇಟ್ಕೊಳ್ರಿ. ಯಾಕಂತಂದ್ರೆ ಪಸ್ಕಾ, ಮತ್ತೆ ಹುಳಿ ಇಲ್ಲದ ರೊಟ್ಟಿ, 3ನೇದು ಪ್ರಥಮ ಫಲ. ಈ 3 ಹಬ್ಬ ನಿಸಾನ್ ಹಬೀಬಲ್ಲಿ ಮೊದಲನೇ ತಿಂಗಳಲ್ಲಿ ಇತ್ತು. 2ನೇ ಹಬ್ಬ ನೋಡ್ಬೇಕಾದ್ರೆ 3ನೇ ತಿಂಗಳಲ್ಲಿ ಇತ್ತು. ಓಕೆ, ಆ ಒಂದು ಹಬ್ಬ ಮಾತ್ರ ಶಿವಾನ್ ಅನ್ನುವ ಒಂದು
ತಿಂಗಳಲ್ಲಿ, ಶಿವಾನ್ ಎನ್ನುವ ತಿಂಗಳಲ್ಲಿ, ಅದು 3ನೇ ತಿಂಗಳಲ್ಲಿ ಇತ್ತು ಅಂತ ನೋಡ್ತೀವಿ. ಆಮೇಲೆ 7ನೇ ತಿಂಗಳಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ತಿಶ್ರಿ ಅನ್ನುವ ಒಂದು ತಿಂಗಳಲ್ಲಿ, ಆ ಇಸ್ರೇಲ್ ಕ್ಯಾಲೆಂಡರ್ ಅಲ್ಲಿ ಹೆಂಗೆ ನಿಶಾನ್ ಹಬೀಬ್ ಅಂತ ಹೇಳ್ತೀವೋ ಅದೇ ತರ ತಿಶ್ರಿ ಅನ್ನು ಹೇಳುವಾಗ 7ನೇ ತಿಂಗಳಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಇನ್ನ 3 ಹಬ್ಬ. ಓಕೆ, ಇದು ನೋಡ್ರಿ, ಇದೆಲ್ಲ ಬಂದು ದೇವ್ರು, ತಂದೆ ದೇವ್ರು ಈ ನಮಗೆ ಕಾಲ ತಕ್ಕದಂಗೆ ಇವೆಲ್ಲ ಕೊಟ್ಟಿದ್ರಿ. ಸುಮ್ನೆ ಒಂದು ಮಾತುಗೋ ನಮಗೆ ದಿವಸವನ್ನು ಕ್ಯಾಲೆಂಡರ್ ನೋಡಕ್ಕಲ್ಲ, ಈ ಕಾಲ ತಕ್ಕದಾಗಿ ಅದರಲ್ಲಿ ಇರುವ ಬಹಳ ಒಂದು ಅರ್ಥಗಳು ಅದ್ರೊಳಗೆ ಇದ್ದಿದ್ದ ಕಾರಣವೇ ಇವೆಲ್ಲ ಕೊಟ್ಟಿದ್ರು. ಸೋದರರೇ, ಈ ತರ ನೀವು ಇದನ್ನ ಮನಸ್ಸಲ್ಲಿ ಇಟ್ಟುಕೊಡ್ರಿ. ಓಕೆ ಸರಿ, ಯಾಕಂತ ಕೇಳಿದ್ರೆ ಈ ಅಕ್ಟೋಬರ್ ಸೆಪ್ಟೆಂಬರ್ ನೋಡ್ಬೇಕಾದ್ರೆ ನಮಗೆಲ್ಲ ಗೊತ್ತಿದೆ. ಈಗ ಪಸ್ಕಾ ಬಂದು ಸೋದರ ಸೋದರರೇ, ಪಸ್ಕಾ ಎಷ್ಟನೇ ತಿಂಗಳಲ್ಲಿ ನಡೀತು ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತು, ಮೊದಲನೇ ತಿಂಗಳು ಅಲ್ವಾ? ಅದು ಮೊದಲನೇ ತಿಂಗಳು ನಡೀತು. ಅವರ ಒಂದು ಇದ್ರಲ್ಲಿ ಏಪ್ರಿಲ್ ನಡೀತು. ಆದ್ರೆ ಆ ಒಂದು 7ನೇ ತಿಂಗಳಲ್ಲಿ ಪಾಪ ಪರಿಹಾರ ಅಂತ ಹೇಳುವಾಗ, ದೋಷ ಪರಿಹಾರ ದಿನ ಅಂತ ಹೇಳುವಾಗ ಅದು ಯಾವಾಗಪ್ಪ ಇತ್ತು ಅಂತ ಕೇಳಿದ್ರೆ ಅದು 7ನೇ ತಿಂಗಳು. ಹಂಗಂದ್ರೆ ಇದು ಎರಡು ನೀವು ಮ್ಯಾಚ್ ಮಾಡ್ಬೇಕಂದ್ರೆ ಆ ಪಾಪ ದೋಷ ಪರಿಹಾರಕ್ಕಾಗಿ ಕೂಡ ಕರ್ತನ ಯೇಸು ಕ್ರಿಸ್ತ ಆತನ ರಕ್ತವನ್ನು ಸುರಿದು ಅಲ್ಲ, ದೋಷ ಪರಿಹಾರವಾಗಿ ಯೇಸು ಕ್ರಿಸ್ತನು ಅವು ವಿಮೋಚನವಾಗಿ ಸತ್ತನು ಅಂತ ನಮಗ್ ಗೊತ್ತು. ಪಸ್ಕವಾಗಿ ಕೂಡ ಸತ್ತನು ಅಂತ ಗೊತ್ತು. ನಮಗೆ ಇವೆರಡು ಕೂಡ ಗೊತ್ತು. ಆದ್ರೆ ಇವೆಲ್ಲ ಈ ಒಂದು ಪ್ರವಾದನೆ ಹೆಂಗ್ ನೆರವೇರುತ್ತೆ, ಹೆಂಗೆ ಅಂತ ಕೇಳಿದ್ರೆ ಮೊದಲನೇ ತಿಂಗಳಲ್ಲಿ ಪಸ್ಕ ಇದೆ, 7ನೇ ತಿಂಗಳಲ್ಲಿ ಪಾಪ ಪರಿಹಾರ ಇದೆ. ಈಗ ಯೇಸು ಕ್ರಿಸ್ತನು ಆತನ ಜೀವ ಕೊಟ್ಟಿದ್ದು ಮೊದಲನೇ ತಿಂಗಳಲ್ಲ, 7ನೇ ತಿಂಗಳಲ್ಲ. ಹೆಂಗ್ ಬಂತೀಗ ನೋಡಿ. ಈಗ ಈ ಪ್ರಾಫರ್ಸಿ ಅಂತ ಹೇಳುವಾಗ ಈ ಒಂದು ಪ್ರವಾದನೆ ಯಾಕ್ರಿ ನೆರವೇರುತ್ತೆ? ಯಾಕಂತ ಕೇಳಿದ್ರೆ ಎಲ್ಲ ಟೈಮ್ ಸರಿಯಾಗಿ ಅದ್ರ ತಕ್ಕದಾಗಿ, ಟೈಮ್ ತಕ್ಕದಾಗಿ ಅದು ಕಾಲದಲ್ಲಿ ನೆರವೇರ್ಬೇಕು ಅಂತ ತಾನೆ ನಾವು ಪ್ರವಾದನೆ ಅಂತ ಹೇಳ್ತೀವಿ. ಆದ್ರೆ ಆ ಪ್ರವಾದನೆ ಮೊದಲನೇ ಮುನ್ನಡೆಬೇಕಾದ್ರೆ ಕ್ರಿಸ್ತನು ಪಸ್ಕಾ ಕುರಿಯಾಗಿ ಆತನು ಸತ್ತನು ಮೊದಲನೇ ತಿಂಗಳು. ಆದ್ರೆ 7ನೇ ತಿಂಗಳು ಪಾಪ ಪರಿಹಾರ ಇದೆ. 7ನೇ ತಿಂಗಳು ಹೆಂಗೆ ಅದನ್ನ ಅಕ್ಸೆಪ್ಟ್ ಮಾಡೋದು? 7ನೇ ತಿಂಗಳು ಏನ್ ನಡೀತು, ಹೆಂಗಪ್ಪ ಅದನ್ನ ಅಕ್ಸೆಪ್ಟ್ ಮಾಡೋದು, ಅದು ಹೆಂಗೆ ನೆರವೇರಿತ್ತು? ಅದೇ ಬಹಳ ಮುಖ್ಯ. ಓಕೆ, ಸೊ ಇದನ್ನ ನೋಡ್ರಿ, ಇದು ಹೆಂಗ್ ನೆರವೇರುತ್ತೆ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನು ಯಾವಾಗ ಬ್ಯಾಪ್ಟಿಸಮ್ ತಗೊಂಡ್ರು, ಯಾವ ತಿಂಗಳಲ್ಲಿ ಬ್ಯಾಪ್ಟಿಸಮ್ ತಗೊಂಡ್ರು ನೋಡಿದ್ರ, ಇದು ಬಹಳ ಮುಖ್ಯ. ಅದು ಯಾವ ತಿಂಗಳಲ್ಲಿ ನಮ್ಗೆಲ್ಲ ಗೊತ್ತು. 30ನೇ ವಯಸ್ಸಲ್ಲಿ ಆತನು, ಆ ಒಂದು 30ನೇ ವಯಸ್ಸಲ್ಲಿ ಆತನು ಬಂದು ಏನಾದ್ರು ಅಂತ ಕೇಳಿದ್ರೆ ಆ ಒಂದು ದೀಕ್ಷಾ ಸ್ಥಾನ ತಗೊಂಡ್ರು. ಅದು ಯಾವ ತಿಂಗಳು? ಅಕ್ಟೋಬರ್. ವೆರಿ ಗುಡ್ ಸರ್. ನೋಡಿದ್ರ, ಸೆಪ್ಟೆಂಬರ್ ಅಕ್ಟೋಬರ್ ಅದೇ. ಇವಾಗ ಏನಂತ ಕೇಳಿದ್ರೆ ನಾವು ಅಕ್ಟೋಬರ್ ಅಂತ ಹೇಳ್ತೀರಲ್ಲ, ಇಲ್ಲಿಗೆ ಹೆಂಗೆ ನಿಶಾನ್ ಹಬೀಬ್ ಬರುತ್ತೋ ಅದೇ ತರ ಇಲ್ಲಿಗೆ ತಿಶ್ರಿ, ಇಲ್ಲಿಗೆ ನೋಡ್ಬೇಕಾದ್ರೆ ಯಶ್ವಾನ್ ತಿಶ್ರಿ ಎರಡು ಇರುತ್ತೆ. ಯಶ್ವಾನ್ ತಿಶ್ರಿ ಸೆಂಟರ್ ಅಲ್ಲಿ ಅಕ್ಟೋಬರ್. ಹಂಗಾದ್ರೆ ಯೇಸು ಕ್ರಿಸ್ತನು ತನ್ನ ದೀಕ್ಷಾ ಸ್ಥಾನ ತಗೊಳ್ಳುವಾಗ್ಲೇ ಆತನ ಪಾಪ ಪರಿಹಾರಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ನು ಅಲ್ಲಿಗೆ. ಅದನ್ನೇ ದೀರ್ಘ ಒಂದು ಆ ಪ್ರವಾದನೆಯಲ್ಲಿ ನೆರವೇರುತ್ತೆ. ನೋಡ್ರಿ, ಇನ್ನು ಮುಂದೆ ನಾನು ಏನಿಲ್ಲ, ನನ್ನ ತಾಯಿ ತಂದೆ ನೋಡ್ಕೊಳಕ್, ನನ್ನ ಕುಟುಂಬ ನೋಡಕ್ ಇಲ್ಲ. ನಾನು ನನ್ನ ಇಸ್ರೇಲ್ಕ್ಕಾಗಿ, ನನ್ನನ್ನು ಪಾಪ ಪರಿಹಾರಕ್ಕಾಗಿ ನನ್ನನ್ನೇ ಒಪ್ಪಿಸಿಕೊಡ್ತೀನಂತ ಆತನು ಮುಂದೆ ಬರುವಾಗಲೇ ಅದು ಪಾಪ ಪರಿಹಾರವನ್ನು ಅಲ್ಲಿಗೆ ನೆರವೇರುತ್ತೆ. ಆದ್ರೆ ಸಹೋದರ ಸಹೋದರಿ ನೋಡಿ, ಇದು 7ನೇ ತಿಂಗಳಲ್ಲಿ ನಡೆಯೋದು ಘಟನೆ, ಬಹಳ ಮುಖ್ಯ. ಅಕ್ಟೋಬರ್ ಅಲ್ಲಿ ಅದು ಆಗುತ್ತೆ. ಯಾಕಂದ್ರೆ ಇದು ನಾವು ನಿಶಾನಲ್ಲಿ ನೋಡುವಾಗ ಮಾರ್ಚ್ ಅಲ್ಲಿ ಬರುತ್ತಲ್ಲ, ಇದು 10ನೇ ತಿಂಗಳು. ನೋಡಿ, ಮಾರ್ಚ್ ಬಂದು ನಮ್ಗೆ 3ನೇ ತಿಂಗಳು ಅಲ್ವಾ? ಹಂಗಾದ್ರೆ 7 ಎಷ್ಟು ಎಲ್ಲಿಗೆ ಬರುತ್ತೆ ಅಂತ ಕೇಳಿದ್ರೆ ಅಕ್ಟೋಬರ್ಗೆ ಬರುತ್ತೆ. ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಬಂದ್ರೆ ಮತ್ತೆ ನೀವು ಅಕ್ಟೋಬರ್ ಬರುತ್ತೆ. ಅದೇ ಕ್ರಿಸ್ತನ ಒಂದು ಆ ಒಂದು ಪಾಪ ಪರಿಹಾರ ನೆರವೇರಿಸಿ. ಸರಿ, ಇದನ್ನ ಜ್ಞಾಪಕ ಇಟ್ಟುಕೊಳ್ರಿ. ಈಗ ಇದನ್ನ ಜ್ಞಾಪಕ ಇಟ್ಕೊಂಡು ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಈ ಮತ್ತೆ ನಿಮಗೆ ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಇದ್ದಿದ್ದಂತ 3 ಹಬ್ಬ ಯಾವ್ದಕ್ಕಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಮೊದಲನೇ ಬರವಣಿಗೆಯಲ್ಲಿ ಅವೆಲ್ಲ ನೆರವೇರಿತ್ತು.
ಎಲ್ಲ ಫಿನಿಶ್ ಆಯ್ತು. ಯಾವ 3 ಹಬ್ಬ ಅಂತ ಕೇಳಿದ್ರೆ ಪಸ್ಕದ ಹಬ್ಬ ಮೊದಲನೇ ನೆರವೇರಿತ್ತು. ಆತನು ಎಲ್ಲ ಹೇಳ್ದಂಗೆ ನಾವು ಇಲ್ಲಿ ನೋಡ್ದಂಗೆ ಮುಂಚೆ ನಡೆದಿರುವ ಒಂದೊಂದು ವಿಷಯ ಕೂಡ, ಅದರಲ್ಲಿ ಮಾಡಿದಂತ ಎಲ್ಲಾ ಯಜ್ಞವು ಕೂಡ ಇವು ಒಂದು ಛಾಯವಾಗಿತ್ತು. ಆ ಛಾಯೆ ಯಾರಪ್ಪ ಅಂತ ಕೇಳಿದ್ರೆ ಇಟ್ ವಾಸ್ ಓನ್ಲಿ ಎ ಶ್ಯಾಡೋ. ಆದ್ರೆ ನಿಜ ಸ್ವರೂಪ ಯಾರಪ್ಪ ಅಂತ ಕೇಳಿದ್ರೆ ಅದು ಕ್ರಿಸ್ತನು. ಹಂಗಾದ್ರೆ ಆತನು ಮಾಡಿದಂತ ಎಲ್ಲಾ ಯಜ್ಞವು ನಿಜ ಸ್ವರೂಪ ಕ್ರಿಸ್ತನಲ್ಲೇ ನೆರವೇರಬೇಕು. ಪಸ್ಕ ಅವರು ಕುರಿಯನ್ನ ಕೊಯ್ದ್ರು, ನಿಜವಾದ ಕ್ರಿಸ್ತನನ್ನು ಇಲ್ಲಿ ಕೊಯ್ತಾರೆ ಅಂತ ನಮಗ್ ಗೊತ್ತು. ಆದ್ರೆ ಅದು ಮೊದಲನೇ ಬರುವಣಿಕೆಯಲ್ಲಿ ಕ್ರಿಸ್ತನು ಅದನ್ನ ನೆರವೇರಿಸಿದನು ಅಂತ ನೋಡ್ತೀವಿ. ಎರಡನೇದು ನಾವು ನೋಡ್ಬೇಕಾದ್ರೆ ಸೋದರರೇ, ಹುಳಿ ಇಲ್ಲದ ರೊಟ್ಟಿ ಇಲ್ಲಿಗೆ ನೋಡ್ರಿ, ಅದು ಕೂಡ ಅಲ್ಲಿಗೆ ಆ ಒಂದು ಹಬ್ಬ ಕೂಡ ಇಲ್ಲಿ ನಡೆಯುತ್ತದೆ. ಮೂರನೇದು ಪ್ರಥಮ ಫಲ. ಈ 3 ಬಗ್ಗೆನೆ ನಾವು ಇವತ್ತು ಮೊನ್ನೆ ಡಿಸ್ಕಸ್ ಮಾಡಿದ್ದು. ಆಮೇಲೆ ಒಂದು ಸೆಂಟ್ರಲ್ ನೋಡ್ಬೇಕಾದ್ರೆ ಆ ಪಂಚಸಮ ಅಂತ ಹೇಳುವಾಗ ಸಹೋದರರೇ, ಪೆಂಟಕಾಸ್ಟ್ ಎಲ್ಲಿಗೆ ಬರುತ್ತೆ ಅಂತಂದ್ರೆ 3ನೇ ತಿಂಗಳು. ಅದು ಏನಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ, ಎಲ್ಲಿ ನೆರವೇರುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ಮತ್ತೆ 3 ಹಬ್ಬ ಇದೆ, ಅದು 7ನೇ ತಿಂಗಳಲ್ಲಿ ನಡೆಯುವ ಒಂದು ಹಬ್ಬ. ಈ ಹಬ್ಬ ಏನಕ್ಕಪ್ಪ ಅದು ಸಂಬಂಧಪಟ್ಟ ವಿಷಯಗಳು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ 2ನೇ ಬರುವಣಿಕೆಯಲ್ಲಿ ನಡೆಯುವ ಘಟನೆಗಳು. ಇದನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳೋಣ. ಇದು ಎರಡು ಕೂಡ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ಈಗ ಸಬ್ಜೆಕ್ಟ್ ಒಳಗೆ ಹೋಗೋಣ. ಸಹೋದರರೇ, ನಾವು ಹೋದ ವಾರ ನೋಡ್ದಂಗೆ ಪಸ್ಕದ ಹಬ್ಬ ಕ್ರಿಸ್ತನು ಯಾವ ತರ ಎಲ್ಲ ನೆರವೇರಿಸಿದ್ರು, ಆತನ ನೋಡ್ಬೇಕಾದ್ರೆ ನಮಗಾಗಿ ಏನಾಗಿದ್ನ ಅಂತ ಕೇಳಿದ್ರೆ ನಮಗೋಸ್ಕರ ಆತನು ಎಲ್ಲಾ ಒಂದು ಬಾಧೆ ಹಿಂಸೆನ ಅವ್ರು ಪಟ್ಟು ಪಸ್ಕವಾಗಿ ಆತನು ಕ್ರಿಸ್ತನು ನಮಗೆ ಏನಾದಕ್ಕೆ ಯಜ್ಞವಾಗಿ ಅವರು ಕೊಟ್ರು ಅಂತ ಕೂಡ ನಮ್ಗೆ ಗೊತ್ತು. ಆ ಪಸ್ಕದಲ್ಲಿ ನಡೆದಿದ್ದ ಎಷ್ಟು ಘಟನೆಗಳು ಇತ್ತು ಅಂತ ಹೇಳುವಾಗ ಯೇಸು ಕ್ರಿಸ್ತನು 10ನೇ ತಾರೀಕು ಹಿಂಗೆ ಒಂದು ಕುರಿಯನ್ನ ತಗೋಬೇಕು. ಓಕೆ, ಒಂದು ಕುರಿ ಎಷ್ಟು ವಯಸ್ಸಿರ್ಬೇಕ್ರಿ? ಯಾರಿಗಾದ್ರೂ ಗೊತ್ತಿದ್ಯಾ? ಕುರಿಗೆ ಎಷ್ಟು ವಯಸ್ಸಿರ್ಬೇಕು? 1 ವರ್ಷ. ವರ್ಷದ ಬ್ರದರ್. 1 ವರ್ಷದ ಕುರಿ ಇರ್ಬೇಕು. ಓಕೆ, 1 ವರ್ಷದ ಏನ್ ಹೇಳಿದ್ರು ಅಂತ ಕೇಳಿದ್ರೆ 1 ವರ್ಷದ ಮೊದಲು ನೀವು ಹೋಗಿ ಏನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ 1 ವರ್ಷದ ಕುರಿಯನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರು. ಸರಿ, 1 ವರ್ಷದ ಕುರಿ ಅಂತ ಕೇಳಿದ್ರೆ ಯಾತಕ್ಕೆ 1 ವರ್ಷದ ಕುರಿಯನ್ನು ಅವರು ಹೋಗಿ ಮೊದಲು ಆ 1 ವರ್ಷದ ಕುರಿಯನ್ನ ನೀನು ಅದನ್ನ ಹುಡುಕು, ಆ 1 ವರ್ಷ ಕುರಿಯನ್ನ ಅದನ್ನ ತಕೊಂಬ ಅಂತ ಹೇಳ್ತಾರೆ. ಯಾಕೆ? ಏನು ಅದರ ಮುಖ್ಯ ಕಾರಣ ಏನಕ್ಕೆ? ಇದು ನಮಗೆ ಕೂಡ ಬಹಳ ಮುಖ್ಯವಾದ ಸೂಚನೆಗಳು ಇದಲ್ಲ. 1 ವರ್ಷದಲ್ಲಿ ಶುದ್ಧವಾಗಿರ್ತದೆ. ಏನಾಗಿರ್ತದೆ? ಅದು ಶುದ್ಧವಾಗಿರ್ತದೆ. ಅಷ್ಟೇನಾ? ಅದಕ್ಕೇನಾ? ಚೆನ್ನಾಗಿ ಏನಾಗಿರ್ತದೆ? ಸ್ವಲ್ಪ ಚೆನ್ನಾಗಿ ಒಳ್ಳೆ ಒಂದು ಮಾಂಸ ಅದರಲ್ಲಿ ಇರ್ತದೆ ಅಂತ ಯಾರಾದ್ರೂ ಉತ್ತರ ಕೊಡಿ ಕರೆಕ್ಟ್ ಆಗಿ. ಕೊಡಿ ಸಿಸ್ಟರ್, ಯಾರೋ ಹೇಳ್ತಾ ಇದ್ದೀರಾ? ಏನು ಕೇಳ್ತಾ ಇಲ್ಲ. ಅದೇ ಬ್ರದರ್, 1 ವರ್ಷದ ಅದು ಪುಷ್ಟಿಯಾಗಿರ್ತದೆ ಅಂತ ಅಂದೆ ನಾನು. ಪುಷ್ಟಿಯಾಗಿರ್ತದೆ ಅಂತ ಹೇಳ್ತಿರಲ್ಲ, ಅದಲ್ಲ ಕಾರಣ. ಜನರಲ್ ಆಗಿ ನಾವು ಏನ್ ತಿಳ್ಕೊಂತೀವಿ ಅಂತ ಹೇಳಿದ್ರೆ ಒಂದು ವರ್ಷ ಕುರಿ ಪುಷ್ಟಿಯಾಗಿರ್ತದೆ. ಆ ಪುಷ್ಟಿಯನ್ನ ಕುರಿಯನ್ನ ತಂದು ಹಾಕಿ ನನಗೆ ಕೊಡಿ ಅಂತ ಕ್ರಿಸ್ತನ ತಂದೆಯ ದೇವರು ಕೇಳ್ತಿಲ್ಲ. 1 ವರ್ಷ ಕುರಿ ಅಂತ ಹೇಳುವಾಗ ಅದು ತನ್ನ ತಾಯಿ ಹತ್ರ ಹಾಲು ಕುಡಿಯೋದನ್ನ ಬಿಟ್ಬಿಡ್ತದೆ. ಯಾವಾಗ ಏನಾಗುತ್ತೆ ಅಂತ ಕೇಳಿದ್ರೆ 9 ತಿಂಗಳಲ್ಲಿ ಅದು ಹಾಲು ಕುಡಿಯೋದು ಸ್ಟಾಪ್ ಆಗ್ಬಿಡ್ತದೆ. ಅಲ್ಲಿಂದ ಅದನ್ನ ಸ್ಟಾಪ್ ಆಗಿ ತನ್ನಿಗೆ ತಾನಾಗಿ ಅದನ್ನ ಜೀವ ಮಾಡೋದಕ್ಕೆ ಶುರು ಮಾಡ್ತದೆ. ಅದೇ ಹಾಗೆ ಅದು ಹೋಗಿ ಏನಾಗುತ್ತೆ, ಡಿಸಿಷನ್ ನೋಡ್ರಿ, ಯಾವಾಗೂ ತಂದೆ ಆ ತಾಯಿ ಜೊತೆಗೇ ಓಡ್ತಾ ಇರ್ತದೆ. ಆ ಎಲ್ಲ ಮರಿಗಳು ಜೊತೆಗೇನೆ ಹೋಗ್ತಾನೆ ಇರ್ತದೆ. ಯಾಕಂತ ಕೇಳಿದ್ರೆ ಗೊತ್ತಿಲ್ಲ, ತನ್ನ ತಾಯಿ ಏನ್ ತೋರಿಸ್ತದೋ ಅದನ್ನ ತಿನ್ನುತ್ತೆ. ತಾಯಿಗಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಹೆಂಗಿರ್ತದೋ ಅದೇ ತರ ಅದು ಜೊತೆಗೇನೆ ಇರ್ತದೆ, ಎಲ್ಲರ ಜೊತೆಗೇನೆ. ಆದ್ರೆ ಕುರಿ ಯಾವಾಗ ಅದನ್ನ ಸಪರೇಟ್ ಆಗ್ತದೆ, ಅದು ಸಪರೇಟ್ ಆಗುತ್ತೆ ಅಂತ ಕೇಳಿದ್ರೆ ಸಹೋದರರೇ, ತಾನಾಗಿ ತಾನು ಅದರ ಒಂದು ಆಹಾರವನ್ನು ತಿನ್ನಕ್ಕೆ ಶುರು ಆಗ್ತದೆ. ಅಂತಂದ್ರೆ ಅದು ಡಿಸಿಷನ್ ಮಾಡುತ್ತೆ, ನನಗೇನು ಬೇಕು ಅಂತ ಡಿಸಿಷನ್ ಮಾಡುತ್ತೆ. ಆವಾಗ ಅದು ಆ ಮನಸ್ಸೆಲ್ಲ ಬಿಟ್ಟ ಮೇಲೆ ನಾನು ಇನ್ನು ಮುಂದೆ ತಂದೆ ತಾಯಿಗೆ ಸೇರಿದವನಲ್ಲ, ನಾನು ಇಂಡಿವಿಜುವಲ್, ಐ ಆಮ್ ಸಪರೇಟ್ ಅಂತ ಆ ಕುರಿ ಮನಸ್ಸು ಆ ತರ ಡೆವಲಪ್ ಆಗಿರುವ ಕುರಿಗಳನ್ನ
ಯಾಕಂತ ಕೇಳಿದ್ರೆ ಇಲ್ಲಿನ ತರುವಾಗ ಅದ್ ಮನಸ್ಸು ಇರಬಾರ್ದು ಅಂತ ಕೇಳಿದ್ರೆ, ತನ್ನ ತಾಯಿ ಮೇಲೂ ಸಹೋದರ ಮೇಲೆ ಸಹೋದರಿ ಮೇಲೆ ಏನಾಗಿರ್ಬಾರ್ದು ಮನಸ್ಸು ಅಂತ ಕೇಳಿದ್ರೆ ಅದ್ರ ಮೇಲೆ ಇರಬಾರ್ದು. ಅದಕ್ಕೆ ಆ ಕುರಿ ಹೆಂಗಿರ್ಬೇಕಂತ ಕೇಳಿದ್ರೆ ಅಂತ ಮನಸ್ಸುಳ್ಳ ಕುರಿಗಳೇ ಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಕ್ರಿಸ್ತನು ನೋಡ್ರಿ, ಆ ಕುರಿ ಇಲ್ಲಿಗೆ ಬರುವಾಗ, ಕುರಿಯಾಗಿ ಇರುವಾಗ, ಆತನು ಬ್ಯಾಪ್ಟಿಸಮ್ ತಗೊಳ್ಳುವಾಗ, ದೀಕ್ಷಾಸ್ನಾನ ತಗೊಳ್ಳುವಾಗ ಮತ್ತೆ ಆತನು ಆ ಮನೆಗೆ ಹೋಗ್ಲಿಲ್ಲ. ಆತನು ಆತರ ಅವ್ರು ಒಂದ್ ತಾಯಿ ಎಲ್ಲ ಬಂದ ಮೇಲೆ ಅವ್ರನ್ನ ಹೇಳುವಾಗ ಎಲ್ಲ ಹೇಳ್ತಾರೆ, ನಿನ್ನ ತಾಯಿ ಬಂದಿದ್ದಾರೆ, ನಿನ್ನ ಸಹೋದರ ಸಹೋದರಿ ಬಂದಿದ್ದಾರೆ ಅಂತ ಹೇಳುವಾಗ, ಸಹೋದರ ಸಹೋದರಿ ಯಾರ ತಾಯಿ, ನನಗೆ ಯಾರ ಸಹೋದರರು, ನೀವೆಲ್ಲ ತಾನೇ ಸಹೋದರ ಸಹೋದರಿಯರು ಅಂತ ಕ್ರಿಸ್ತನು ಹೇಳುತ್ತಾನೆ. ಹಾಗಾದ್ರೆ ಅಲ್ಲಿಂದ ರಿಲೇಶನ್ಶಿಪ್ ಕಟ್ಟು, ಈಸ್ ಬಿಕಮ್ ಇಂಡಿವಿಜುವಲ್. ಆತನು ಇಂಡಿವಿಜುವಲ್ ಆತನು. ಅದೇ ತರ ನಮಗೂ ಕೂಡ ಇಲ್ಲಿ ಏನ್ ಪಾಠ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ನಾನ್ ಏನಕ್ಕಾಗಪ್ಪ ನಾನು ಒಪ್ಪಿಸಿಕೊಟ್ಟಿದ್ದೀನಿ, ನಾನು ಕೂಡ ಇಲ್ಲಿಗೆ ಒಂದು ಕುರಿ ಆಗ್ತೀನಿ ಅಲ್ವರ. ನಾನು ಒಂದು ಕುರಿ, ನೀವು ಒಂದು ಕುರಿ, ನಾವೆಲ್ಲ ಕುರಿಗಳೇ. ಆ ಕುರಿಗಳು ಅಂತ ಹೇಳುವಾಗ ಈಗ ಕುರಿಗಳು ಇರ್ಬೇಕು ಗೊತ್ತಾ? ನಾನು ಯಾಕಪ್ಪ ನೀನು ಒಪ್ಪಿಸಿಕೊಡ್ತೀಯ ಅಂತ ಹೇಳಿದ್ರೆ, ನೀನು ನನ್ನ ತಂದೆ ತಾಯಿ ಹೇಳಿದ್ರು ಅಂತ ಅಲ್ಲ, ನನ್ನ ತಂದೆ ತಾಯಿ ಜೊತೆಗೆ ಹೋಗೋದಲ್ಲ, ನನ್ನ ಒಂದು ಯಾರೇ ಗಂಡನ ಜೊತೆಗಿಲ್ಲ, ಅಥವಾ ಹೆಂಡತಿ ಜೊತೆಗೆ, ಅಥವಾ ನನ್ನ ಒಂದು ಫ್ರೆಂಡ್ ಅಂತ ಕೇಳಿದ್ರೆ ನನ್ನ ಸ್ನೇಹದ ಜೊತೆಗೆ, ನನ್ನ ಸಹೋದರ ಜೊತೆಗೆ ನಾವು ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ನೀವು 1 ವರ್ಷ ಕುರಿ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾವು ಇಂಡಿವಿಜುವಲ್ ವಾಕ್ ಅಂತ ಮನಸ್ಸು ಉಳ್ಳವರು. ಅದಕ್ಕೆ ಲೇವಿಯರ್ ಕೂಡ ನೋಡ್ರಿ ಏನ್ ಮಾಡಿದ್ರು, ಲೇವಿಗೆ ಯಾರೆಲ್ಲ ತನ್ನ ತಂದೆಯ ದೇವ್ರ ಕಡೆ ತಿರುಗ್ತಿರೋ ಅವರೆಲ್ಲ ಬರ್ರಿ, ಅವರೇ ನನ್ನ ಚೊಚ್ಚಲ ಮಕ್ಕಳು ಅಂತ ಹೇಳಿದ್ರು, ಚೊಚ್ಚಲ ಮಕ್ಕಳು ಅಂತ ಹೇಳಿದ್ರು ಲೇವಿಗೆ. ಅದೇ ತರನೇ ನಮಗ್ ಕೂಡ ಆ ತರ ಇದ್ರೆ, ನೀವು ಬರ್ದಿರೋರು ನಾವ್ನೆಲ್ಲನ್ನು ಕಡ್ದಾಕು ಅಂತ ಹೇಳಿದ್ರು. ಅದೇ ಮನಸ್ಸು ನಮಗಿದೆಯಾ ಅಂತ ಆ ಕುರಿಗಿತ್ತು. ಅಂತ ಕುರಿಯನ್ನೇ ಮೊದಲನೇ ತಂದ್ರು. ಅದನ್ನ ತಂದು 4 ದಿನ ಅದನ್ನ ಇಟ್ಟಿತ್ತು ನೋಡ್ರಿ. ಈ 4 ದಿನ ಇಟ್ಟು ಅದಕ್ಕೆಲ್ಲ ಕೊಟ್ಟು 10ನೇ ದಿನನು ಅದಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ, ಎಲ್ಲಾ ಕುರಿಯನ್ನ ತಂದ ಮೇಲೆ 14ನೇ ದಿನ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಅದನ್ನ ಹೊಡಿಬೇಕು ಅಂತ ನೋಡಿದ್ವಿ. ಇವೆಲ್ಲ ನಾವು ನೋಡಿದ್ವಿ ಮುಂಚೆ. ಅದರ ರಕ್ತವನ್ನು ಏನ್ ಮಾಡ್ಬೇಕಂತ ಕೇಳಿದ್ರೆ ಆ ಬಾಕಿಲಲ್ಲಿ ಹಾಕಬೇಕು. ಆ ಬಾಕಿಲು ಅಂತ ಹೇಳಿದ್ರೆ ಏನ್ರಿ, ಆ ರಕ್ತವನ್ನು ಬಾಕಿಲಲ್ಲಿ ಹಾಕ್ಬೇಕು ಅಂತ ಹೇಳಿದ್ರು ಅಲ್ವಾ. ಹೆಂಗೆ ಆ ಬಾಕಿಲಲ್ಲಿ ರಕ್ತವನ್ನು ಅಲ್ಲಿ ಚೆಲ್ಲಿದ್ರು, ಅದೇ ತರ ಇಲ್ಲಿಗೆ ಏನಾಗ್ಬೇಕು ಅಂತ ಕೇಳಿದ್ರೆ, ಆತನ ಮಕ್ಕಳು ನೋಡ್ರಿ, ಅಲ್ಲಿಗೆ ನಡೆದಿದ್ದ ಘಟನೆ ಏನಪ್ಪಾ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಆ ಒಂದು ಸಂಗಾರ ದೂತ ಅಂತ ಹೇಳುವಾಗ, ದೂತನು ಬರ್ತಾನಲ್ಲ, ಆ ದೂತನು ಬರುವಾಗ ಯಾರ ರಕ್ತ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಯಾರ ಮೇಲೆ ಅಪಾಯ ಇತ್ತು, ಯಾರ ಮೇಲೆ ಆ ಮರಣ ಇತ್ತು ಅಂತ ಕೇಳಿದ್ರೆ, ಆ ಚೊಚ್ಚಲ ಮಗಳ ಮೇಲೇನೆ ಅಪಾಯ ಇತ್ತು, ಬೇರೆ ಯಾರು ಇಲ್ಲ. ಒಳಗಡೆ ಇದ್ದಿದ್ದಂತ ಯಾರ ಮೇಲೆ ಕೂಡ ಒಂದು ಡೇಂಜರ್ ಇಲ್ಲ, ಆ ಮರಣ ಇರ್ಲಿಲ್ಲ. ಯಾರ ಮೇಲೆ ಮಾತ್ರ ಇತ್ತು ಅಂತ ಕೇಳಿದ್ರೆ ಅದು ಚೊಚ್ಚಲ ಮಗಳಾಗಿ. ಅದೇ ತರ ನಾವು ಬಂದಿದ್ದಂತೆ, ನಾವು ಇಲ್ಲಿಗೆ ಕ್ರಿಸ್ತನೊಳಗೆ, ಆತನ ಫ್ಯಾಮಿಲಿ ಒಳಗೆ, ಆತನ ಕುಟುಂಬದಲ್ಲಿ ಬಂದಿರುವ ನಾವೆಲ್ಲ ಕೂಡ ಕ್ರಿಸ್ತನ ರಕ್ತದಿಂದ ನಾವು ಕೊಂಡ್ಕೊಂಡಿರುವರು. ನಮ್ಮನ್ನ ನಮಗ್ ಮಾತ್ರವೇ ನೋಡ್ರಿ, ಈ ಲೋಕದಲ್ಲಿ ಇರೋರೆಲ್ಲ ತಪ್ಸ್ಕೊಂತಾರೆ, ಅವ್ರು ಕೂಡ ಆತನ ನಂಬಿಕೆ ಮೇಲೆ ಬರ್ತಾರೆ. ಆದ್ರೆ ನಮಗ್ ಮಾತ್ರವೇ ಬಹಳ ಡೇಂಜರ್ ಅಂತ ಕೇಳ್ತಾರೆ, ಅಪಾಯ ವಿಷಯ ಏನಂತ ಕೇಳಿದ್ರೆ, ನೀವು ಕ್ರಿಸ್ತನ ರಕ್ತದಿಂದ ಎಲ್ಲಾ ಸತ್ಯದಿಂದ ಎಲ್ಲಾ ವಿಷಯಗಳನ್ನ ತಿಳಿದು ಬಿಟ್ಟು ಮತ್ತೆ ಕ್ರಿಸ್ತನನ್ನ ನಾವೇ ತುಳಿದು ಬಿಟ್ರೆ ನಿನ್ನನ್ನ ಮತ್ತೆ ತರೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಅಪಾಯ ನಮಗಿದೆ. ಸಹೋದರ ಸಹೋದರಿಯರೇ, ಇದೇ ತರ ನೋಡುವಾಗ ನಮಗೆ ಕ್ರಿಸ್ತನ ಆ ಒಂದು ಡೋರ್ ಪೋಸ್ಟ್, ಬಾಕಿಲು ಅಂತ ಹೇಳಿದ್ರೆ ಆತನ ರಕ್ತವ ಎಲ್ಲಿರಿ, ನಮಗೆ ಬಾಕಿಲಲ್ಲಿ ಅಂತ ಹೇಳ್ತಾರೆ. 1ನೇ ಪೇತ್ರ ನೋಡ್ರಿ, ವಾಕ್ಯ ವಾದನ 1ನೇ ಪೇತ್ರದಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದಿ ಸಿಸ್ಟರ್. ಪವಿತ್ರಾತ್ಮನಿಂದ ಪ್ರತಿಷ್ಠಿತಪಟ್ಟವರಾಗಿಯೂ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪೋಷಿತರಾಗುವುದಕ್ಕೂ ತಂದೆಯಿಂದ
ತಂದೆಯಾದ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನೋಡಿ, ಹಂಗಾದ್ರೆ ಆ ರಕ್ತ ಯೇಸು ಕ್ರಿಸ್ತನ ರಕ್ತದಿಂದ ಪೋಷಿಯಾಗಬೇಕು, ಆತನ ರಕ್ತದಿಂದ ಅಂತ ಹೇಳ್ತಾರೆ. ಅವನ ಹೃದಯದಲ್ಲಿ ಏನಾಗ್ಬೇಕಂತ ಕೇಳಿದ್ರೆ ಆ ಬಾಕಿಲು ಅನ್ನುವಾಗ ನಮ್ಗೆಲ್ಲ ಗೊತ್ತು, ಬಾಕಿಲು ಅನ್ನೋದು ನಮ್ಮ ಹೃದಯ ಅಂತ ಹೇಳ್ತಾರೆ. ಅದೇ ತರ ಕ್ರಿಸ್ತನ ರಕ್ತವನ್ನು ನಮ್ಮ ಬಾಕಿಲಲ್ಲಿ ಸ್ವರಿಯುತ್ತಿದ ಇದೆಯಾ, ನಮ್ಮ ಬಾಕಿಲಲ್ಲಿ ಇದೆಯಾ ಅಂತ ಕೇಳಿದ್ರೆ ಆ ಪ್ರತಿಷ್ಠನೆ ಆಗಿದೆಯಾ ಅಂತ ಕೇಳಿದ್ರೆ ಹೌದು. ಈಗ ನೋಡ್ರಿ, ಅದೇ ತರ ಕ್ರಿಸ್ತನ ಒಂದು ಸಹೋದರ ಸಹೋದರಿಯರೇ, ಅವ್ರು ನೋಡಿದಂತ ಆ ಮಾಂಸವನ್ನು ಸುಟ್ಟಾಕ್ಬೇಕು ಅಂತ ನೋಡಿದ್ವಿ. ಅದೇ ತರ ಬ್ರೆಡ್ ಬಹಳ ಮುಖ್ಯ. ಇಲ್ಲಿ ಕೂಡ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅನ್ಲಿವನ್ ಬ್ರೆಡ್, ಹುಳಿ ಇಲ್ಲದ ರೊಟ್ಟಿ. ಅಲ್ಲಿ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಪಾಲುಕಾರರಾಗಿ. ಇಲ್ಲಿಗೆ ನೋಡ್ಬೇಕಾದ್ರೆ 2 ಹುಳಿ ಇಲ್ಲದ ರೊಟ್ಟಿ ಇದೆ. ಬೈಬಲ್ ನೋಡ್ಬೇಕಾದ್ರೆ 2 ಹುಳಿ ಇಲ್ಲದ ರೊಟ್ಟಿ. ಹುಳಿ ಇಲ್ಲದ ರೊಟ್ಟಿಗೆ ಹುಳಿ ಇಲ್ಲದ ಹುಳಿ ಅಂತ ಹೇಳುವಾಗ ಅದು ಡಾಕ್ಟ್ರಿನ್, ಉಪದೇಶ ಕೂಡ ಅದು ಹುಳಿ ಇಲ್ಲದ ರೊಟ್ಟಿ ಅಂತ ಹೇಳ್ತದೆ. ಇನ್ನೊಂದು ಪರಿಶುದ್ಧವಾಗಿ ಯಾವ ಪಾಪ ಇಲ್ಲದ ಒಂದು ವಿಷಯಕ್ಕಾಗಿ ಕೂಡ ಪಾಪ ಕೂಡ ಹುಳಿ ಅಂತದೆ. ಒಂದು ಡಾಕ್ಟ್ರಿನ್, ರಾಂಗ್ ಡಾಕ್ಟ್ರಿನ್ಸ್ ಅಂದ್ರೆ ತಪ್ಪಾದ ಬೋಧನೆ ಕೂಡ ಹುಳಿ ಅಂತ ಹೇಳ್ತಾರೆ. ನಮ್ಗೆಲ್ಲ ಗೊತ್ತಿದೆ. ಫರಿಸೇಯರು ಸರಿಸೇಯರು ಅನ್ನುವ ಆ ಹುಳಿಗೆ ಎಚ್ಚರಿಕೆಯಾಗಿರ್ರಿ ಅಂತ ವಾಕ್ಯ ಹೇಳೋದು ನೋಡ್ತೀವಿ. ಅದೇ ತರ ಪಾಪ ಸತ್ಯತೆ ಸರಳತೆ ಎನ್ನುವ ನಾವೇನ್ ಮಾಡ್ರಿ ಆ ಹುಳಿ ಇಲ್ಲದ ರೊಟ್ಟಿಯಲ್ಲಿ ಬಹಳ ನಾವು ಇರಬೇಕು ಅಂತ ಹೇಳುವಾಗ ಸಹೋದರ ಸಹೋದರರೇ, ಅದೇ ತರ ಹುಳಿ ಇಲ್ಲದ ರೊಟ್ಟಿ ಅಂತ ಕೇಳಿದ್ರೆ ನಾವು ಭಾಗವಹಿಸ್ಕೊಳ್ಳುವ ಇದು ಬಹಳ ಮುಖ್ಯವಂತ ನಮಗ್ ಕೂಡ. ಅದು ಯಾವ್ದು ಮುಖಾಂತರ ಕೇಳಿದ್ರೆ ನೋಡ್ರಿ, ಕೈಯಲ್ಲಿ ಏನ್ ಮಾಡ್ಬೇಕಂತ ಕೇಳಿದ್ರೆ ಆ ಒಂದು ಕೋಲನ್ನ ಇಟ್ಟುಕೊಂಡು, ಆ ತಂಡನ್ನ ಇಟ್ಟುಕೊಂಡು ನಾವೇನ್ ಮಾಡ್ಬೇಕಂತೆ, ಕೈಯಲ್ಲಿ ಕೋಲು ಇಟ್ಕೊಬೇಕಂತೆ. ಅವ್ರಿಗೆ ಹೇಳಿದ್ರು ಏನಂತ ಕೇಳಿದ್ರೆ, ನೀವು ಹೆಂಗ್ ತಿನ್ಬೇಕು ಅಂತ ಕೇಳಿದ್ರೆ ಹತ್ರವಾಗಿ ಏನ್ ಮಾಡ್ಬೇಕ್ರಿ, ಆ ಒಂದು ಭೋಜನವನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಆತ್ರವಾಗಿ ನೀವು ಅದನ್ನ ತಿನ್ ರೆಡಿ ಆಗ್ರಿ ಅಂತ ಹೇಳ್ಬಿಟ್ರಿ. ಈಗ ನಮಗ್ ಕೊಟ್ಟಿರೋ ಇದು 7ನೇ ಸಭೆಗೆ ಕೊಟ್ಟಿರುವ ಒಂದು ವಿಷಯ ನೋಡ್ರಿ. ನಮಗೆ ಸತ್ಯನನ್ನು ಹೋದ್ವಾರ ಹೇಳ್ದಂಗೆ ನಾವು ಬಂದು ಹೆಂಗಿದೆ ಅಂತ ಕೇಳಿದ್ರೆ, ನಾವು ಇನ್ನ ಟೈಮ್ ಇಲ್ಲ, ನಾವೆಲ್ಲ ಓದಿ ಇದನ್ನ ರೆಡಿ ಆಗ್ಬೇಕು. ಇನ್ನ ನಾಳೆ ಅಂತ ನಾವ್ ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ಕಾಯಂಗಿಲ್ಲ. ಇಷ್ಟು ಸತ್ಯ ಇದೆ. ಇವತ್ತು ನೋಡ್ರಿ ನಡೆಯುವ ಒಂದು ಘಟನೆಗಳು, ವರ್ಲ್ಡ್ ವಾರ್, ಈ ಒಂದು ವರ್ಲ್ಡ್ ವಾರ್ ಅಂತ ಹೇಳಿದ್ರೆ 3ನೇ ಯುದ್ಧ. ಈ 3ನೇ ಯುದ್ಧವನ್ನು ಶುರುವಾಗಕ್ಕೆ ಒಂದು ಸೂಚನೆಗಳು ಬರ್ತವೇ ಇದೆ. ಇದೆಲ್ಲ ಯಾರಿಗೆ ಎಚ್ಚರಿಕೆ ಅಂತ ಕೇಳಿದ್ರೆ ಲೋಕದ ಮಕ್ಕಳಿಗೆಲ್ಲ. ಅವರ ಭಯ ಪಡ್ತಾರೆ ಅವರೆಲ್ಲ. ನಮಗೆ ಬಹಳ ಮುಖ್ಯ. ನಾವು ಯಾಕಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ಇಲ್ಲಿಗೆ ಈ ಒಂದು ಸಮಯದಲ್ಲಿ ಆ ಯುದ್ಧ ಸ್ಟಾರ್ಟ್ ಆಗುವಾಗ ನಾವು ಯಾರು ಇರಬಾರ್ದ್ರಿ. ಯಾಕಂತ ಕೇಳಿದ್ರೆ ಆ ಯುದ್ಧದಿಂದ ನಾವು ಇಲ್ಲಿಂದ ಬಿಡುಗಡೆ ಹಾಕಬೇಕು. ಅದಕ್ಕೆ ನಾಸ್ತಿಯಾಗಿ ನಾವು ಸತ್ಯವನ್ನು ತಿಳ್ಕೊಂಡ ಮೇಲೆ ಅದನ್ನ ನಡೆಯಕ್ ಶುರು ಆಗ್ಬೇಕು. ಕೈಯಲ್ಲಿ ಏನಿತ್ತು ಅಂತ ಕೇಳಿದ್ರೆ ಕೋಲ್ ಇತ್ತು ಅಂತ ಹೇಳ್ತಾರೆ. ನೀವು ಕೂಡ ಕೋಲ್ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಕೋಲ್ ಅಂದ್ರೆ ಏನ್ರಿ ಬೈಬಲ್ ಅಲ್ಲಿ ಕೋಲ್ ಅಂದ್ರೆ ಏನ್ ಸಿಸ್ಟರ್? ಓಕೆ, ಗೊತ್ತಿದ್ಯಾ? ನಿನ್ನ ಕೋಲು ನನ್ನ ದಾರಿಗೆ ಅದು ನಮ್ಮ ಕೀರ್ತನ 23ನೇ ಅಧ್ಯಾಯದಲ್ಲಿ ನೋಡ್ತೀರಿ, ನಿನ್ನ ಕೋಲು ನಮ್ಮನ್ನ ಏನಾಗ್ಲಿ ನೋಡಿದ್ರ. ನಾನು ಇದು ಬಹಳ ಮುಖ್ಯ, ಕೋಲಿರ್ಬೇಕು ಅಂತ ಹೇಳುವಾಗ. ಪಾದರಕ್ಷೆಯು ಅಂತ ಹೇಳುವಾಗ ರಕ್ಷಣೆ ಅಂತ ಹೇಳಿದ್ರೆ ನೋಡ್ರಿ, ನೀವ್ ಏನ್ ಮಾಡ್ಕೊಬೇಕಂತ ಕೇಳಿದ್ರೆ ಈ ಒಂದು ಪಾದರಕ್ಷೆಯನ್ನ ಹಾಕ್ಸಿಕೊಂಡು ರೆಡಿಯಾಗಿರ್ಬೇಕು ಅಂತ ಹೇಳಿದ್ರೆ. ಪಾದರಕ್ಷೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಏನರ್ಥ ಇದೆಲ್ಲ ನಿಮಗೆಲ್ಲ ಗೊತ್ತಿರ್ತದೆ. ನೀವೆಲ್ಲ ಚೆನ್ನಾಗಿ ಓದಿರೋರೆ, ನೀವೆಲ್ಲ ಕೇಳಿರೋ ಸಬ್ಜೆಕ್ಟ್ ಕೇಳಿರೋರೆ. ಪಾದರಕ್ಷೆಯನ್ನು ನಾವು ಇವಾಗ ಹಾಕೊಂಡು ರೆಡಿಯಾಗಿ ಇರ್ಬೇಕಂತ. ಕೈಯಲ್ಲಿ ಕೋಲು ಅಂತ ಕೇಳಿದ್ರೆ ನಮ್ಮಲ್ಲಿ ಪರಿಶುದ್ಧ ಆತ್ಮ ನಮ್ಮಲ್ಲಿ ಏನಾಗ್ಬೇಕಂತ ಕೇಳಿದ್ರೆ ಆ ಪವಿತ್ರ ಆತ್ಮನ್ನು ಇಟ್ಕೊಬೇಕು. ಚೆನ್ನಾಗಿ ಒಳ್ಳೆ ಊಟನ ತಿನ್ಬೇಕು ಅಂತ ಹೇಳಿದ್ರೆ ಸತ್ಯವನ್ನು ತಿನ್ಬೇಕು. ಕೈಯಲ್ಲಿ ನಮ್ಮ ಆ ಕೋಲನ್ನ ಇಟ್ಕೊಬೇಕು, ಆ ಪವಿತ್ರ ಆತ್ಮ ಇರ್ಬೇಕು. ಕಾಲಲ್ಲಿ ನಿನಗೆ ಏನಾಗಿ ಇರ್ಬೇಕಂತ ಕೇಳಿದ್ರೆ ಆ ಶೂ ಅಂತ ಕೇಳಿದ್ರೆ ಆ ಏನ್ರಿ ಆ ಒಂದು ಪಾದರಕ್ಷೆಯನ್ನು ಹಾಕಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಂತ ಕೇಳಿದ್ರೆ ಪಾದರಕ್ಷೆಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಸುವಾರ್ತೆ ನಿನ್ನ ಕೈಯಲ್ಲಿ ಯಾವಾಗೂ ಏನ್ ಮಾಡ್ರಿ ಅದನ್ನ ಇಟ್ಕೊಂಡೇ ನಾನು ಅಡಿಬೇಕು ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ನಾವು ಬೆಳಗ್ಗೆ ತನಕ ಆಯ್ತು, ಬೆಳಗ್ಗೆ ಹತ್ರ ಬಂದ್ಬಿಟ್ಟಿದೀವಿ. ಇನ್ನ ನಾಳೆ ಗೊತ್ತಿಲ್ಲ. ಈ ಬರೋ ವರ್ಷ ನಾವೆಲ್ಲ ಸೇರ್ಕೊಂಡು ಈ ಒಂದು ಪ್ರಭುರಾತ್ರಿ ಭೋಜನ ಮಾಡಕ್ ಸಾಧ್ಯವಾ ಅಂತ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಒಂದು ರಾತ್ರಿಯಲ್ಲಿ
ಏನು ಬೇಕಾದ್ರೆ ಆಗ್ಬೋದು ಒಂದು ರಾತ್ರಿಯಲ್ಲಿ. ಇವತ್ತು ನೈಟ್ 12 ಗಂಟೆಗೆ, ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಏನಾಗುತ್ತೆ ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಾವು ಬಾಳ್ತಾ ಇದ್ದೀರಿ ಸಹೋದರ ಸಹೋದರಿಯರೇ. ಅದೇ ತರ ನೋಡ್ಬೇಕಾದ್ರೆ ಸೊ ಎಂಟೈರ್ ಟು ಬಿ ಕನ್ಸ್ಯೂಮ್ಡ್, ರಾತ್ರಿಯಲ್ಲೇ ನಾವು ಅದನ್ನ ಈ ರಾತ್ರಿಯಲ್ಲೇ ಚೆನ್ನಾಗಿ ತಿನ್ಬೇಕು. ಯಾಕಂದ್ರೆ ಬೆಳಗ್ಗೆ ಬಂದ ಮೇಲೆ ಎಲ್ಲರಿಗೂ ಬೆಳಕು ಬಂದ್ಬಿಡ್ತದೆ, ಅವಾಗ ಅದು ಕತ್ಲಾಗಿ ಇರೋದಿಲ್ಲ. ಈಗ ನಿಮಗೆಲ್ಲ ಕತ್ತಲಲ್ಲಿ ಇದ್ದು ಬೆಳಕಲ್ಲಿ ಇರಬೇಕು ಅಂತ ಹೇಳ್ತಾರೆ. ಕತ್ತಲಿ ಇದ್ದು ನೀವು ಬೆಳಕಿನ ಮಕ್ಕಳಾಗಿರ್ಬೇಕು, ಅದು ಬಹಳ ಮುಖ್ಯ. ಓಕೆ, ಆಮೇಲೆ ಎರಡನೇದು ನಾವು ನೋಡಿದಂತೆ ಸಹೋದರ ಸಹೋದರಿಯರೇ, ಫೀಸ್ಟ್ ಆಫ್ ಅನ್ಲಿವನ್ ಬ್ರೆಡ್ ನೋಡಿದೀವಿ. ಏನಪ್ಪಾ ಅದು ಫೀಸ್ಟ್ ಆಫ್ ಅನ್ಲಿವನ್ ಬ್ರೆಡ್ ಅಂತ ಹೇಳಿದ್ರೆ, ಉಳಿ ಇಲ್ಲದ ರೊಟ್ಟಿ. ನಮಗೆಲ್ಲ ಗೊತ್ತಿದ್ದಂಗೆ ಕ್ರಿಸ್ತನು ಆತನು ನಮಗೆ ಭೋಜನವಾಗಿಯೇ, ಆತನ ಜೀವವಾಗಿಯೇ ಆತನು ಬಂದ್ನು ಅಂತ ನಾವು ವಾಕ್ಯ ಕೂಡ ಎಲ್ಲ ಓದಿದ್ದೀವಿ. ಹಂಗೆ ಐ ಆಮ್ ದ ಲಿವಿಂಗ್ ಬ್ರೆಡ್, ನಾನೇ ನಿನಗೆ ಏನಂತೆ ಜೀವವುಳ್ಳ ರೊಟ್ಟಿ ಅಂತ ಕ್ರಿಸ್ತನು ಹೇಳಿದು ಹೋದ ವಾರ ಅಂತ ನೋಡಿದ್ವಿ. ಆಮೇಲೆ ಈ ಪ್ರಥಮ ಫಲ ಬಹಳ ಮುಖ್ಯವಂತ ವಿಷಯ ಏನಂತ ಕೇಳಿದ್ರೆ, ಈ ಪ್ರಥಮ ಫಲ ಮಾಡಬೇಕ ಈ ಹಬ್ಬವನ್ನು ಆಚರಣೆ ಮಾಡಿತ್ತು. ಈ ಪ್ರಥಮ ಫಲ ಮಾಡುವಾಗ ಯಾವಾಗ ಮಾಡಬೇಕು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇದು ನೀವು ಹೋಗಿ ಕಾನಾನನ್ನ ಸೇರಿದ ಮೇಲೆ ಈ ಪ್ರಥಮ ಫಲವನ್ನು ನೀವು ಆಚರಣೆ ಮಾಡಬೇಕು ಅಂತ ಹೇಳ್ತವೆ. ಓಕೆ, ಸರಿ, ಈಗ ಈ ವಾಕ್ಯ ಓದೋಣ. ಯಾಚಕ ಗಂಡದಲ್ಲಿ 23ನೇ ಅಧ್ಯಾಯ 9ನೇ ವಾಕ್ಯ, 9ರಿಂದ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋದಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ಸಾಕು, ಇಲ್ಲಿಗೆ ಚೆನ್ನಾಗಿ ಗಮನಿಸ್ಬೇಕು ಸಹೋದರ ಸಹೋದರಿಯರೇ. ಈಜಿಪ್ಟ್ ಅಂದ ಬಿಡುವಾಗ ತಂದೆ ದೇವರು ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಪ್ರತಿಯೊಂದು ವರ್ಷ ನೀನು ನಿಮ್ಮ ಮಕ್ಕಳಿಗೆ ಒಂದು ವಿಷಯನ ಜ್ಞಾಪಕ ಮಾಡ್ರಿ, ಅದನ್ನ ನೀವು ನೆನಪುಕೊಂಡು ವರ್ಷ ಪಸ್ಕವನ್ನು ಮಾಡ್ರಿ ಅಂತ ಹೇಳಿದ್ರು. ಅವ್ರು ಅಲ್ಲಿಂದ ಬಿಟ್ಟು ಬಂದ ಮೇಲೆ ಅರಣ್ಯದಲ್ಲಿ 40 ವರ್ಷ ಕಾಲ ಇತ್ತು. ಈ 40 ವರ್ಷ ಕಾಲದಲ್ಲಿ ಎಷ್ಟು ಸಾರಿ ಪಸ್ಕವನ್ನ ಮಾಡಿದ್ರು? ಹೇಳ್ರಿ ನೋಡೋಣ. ಯಾರಿಗಾದ್ರೆ ಗೊತ್ತಿದ್ರೆ ಆನ್ಸರ್ ಮಾಡ್ರಿ. ಅವ್ರು ಎಲ್ಲಿ ಮಾಡ್ಲಿಲ್ಲ ರೀ. ನೋಡಿ ಸಹೋದರ ಸಹೋದರಿಯರೇ, ಅಲ್ಲಿ ಬಿಟ್ಟು ಬಂದ ಮೇಲೆ ಆ ಅರಣ್ಯದಲ್ಲಿ ಅವರು ಎಲ್ಲಪ್ಪ ಮಾಡ್ದ ಅಂತ ಕೇಳಿದ್ರೆ, ಒಂದೇ ಜಾಗದಲ್ಲಿ ಮಾಡಿದ್ರು. ಒಂದೇ ಜಾಗದಲ್ಲಿ ನೋಡ್ರಿ, ಈಗಿಪ್ತಿಂದ ಬಿಡುವಾಗ ಒಂದ್ಸತಿ ಮಾಡಿದ್ರು, ಅರಣ್ಯದಲ್ಲಿ ಬಂದ ಮೇಲೆ ಒಂದೇ ಜಾಗದಲ್ಲಿ ಮಾಡಿದ್ರು. ನಮ್ಗೆಲ್ಲ ಗೊತ್ತಿದ್ದಂಗೆ ಅರಣ್ಯಕಾಂಡದಲ್ಲಿ 9ನೇ ಅಧ್ಯಾಯದಲ್ಲಿ ಬರ್ದಿರುವ ವಿಷಯಗಳು. ಓಕೆ, ನೀವು ಅದನ್ನ ಓದ್ಕೊಳ್ರಿ. ಆಮೇಲೆ ಆ ಒಂದೇ ಸಾರಿ ಮಾಡಿದ್ರು. ಆಮೇಲೆ ಈ ಹಬ್ಬಗಳೆಲ್ಲ ಇವ್ರು ಆಚರಣೆ ಮಾಡಕ್ ಆಗಲ್ಲ. ಎಲ್ಲ ಆಗ್ಬೇಕು ಈ ಹಬ್ಬಗಳೆಲ್ಲ ಎಲ್ಲಿ ಮಾಡ್ಬೇಕು ಅಂತ ಕೇಳಿದ್ರೆ, ಈ ಹಬ್ಬಗಳೆಲ್ಲ ಕಾನಾನ್ ಸೇರಿದ ಮೇಲೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಮತ್ತೆ ಸಿಸ್ಟರ್ 9ನೇ ಅಧ್ಯಾಯ 2ನೇ ವಚನದಲ್ಲಿ ಪಸ್ಕ ಹಬ್ಬನ ನೇಮಕವಾದ ಕಾಲದಲ್ಲಿ ಆಚರಿಸ್ತಾರೆ. ಅವರು ಆಚರಿಸಿದ್ರು. ಯಾಕೆ ಆಚರಿಸಿದ್ರು ಅಂತ ಕೇಳಿದ್ರೆ, ಅದೇ 9ನೇ ಅಧ್ಯಾಯದಲ್ಲಿ ನಾನು ಹೇಳಿದ್ನಲ್ಲ, ಅದರಲ್ಲಿ ಪಸ್ಕ ಆಚರಿಸಿದ್ರು ಒಂದು ಸಾರಿ. ಆಮೇಲೆ ಎಲ್ಲೂ ಆಚರಣೆ ಮಾಡ್ಲಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಉಂಟು. ಅದನ್ನು ಸುಮ್ಮನೆ ಹಂಗೆ ಮಾಡಿಲ್ಲ, ಅದಕ್ಕೆ ಮುಖ್ಯವಾದ ಕಾರಣ ಉಂಟು. ಅಲ್ಲಿಂದ ಏನಾಗ್ಲಿ ಅಂತ ಆಚರಣೆ ಮಾಡಿಲ್ಲ. ಮತ್ತೆ ಅವರು ಗಿಲ್ಗಾಲ್ ಬರುವಾಗ್ಲೇ ಅದನ್ನ ಮತ್ತೆ ಮಾಡ್ತಾರೆ. ಅದು ಕೂಡ ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ರೆ, ಅದು ಸುನ್ನತಿ ಇಲ್ದಿರ ಮಾಡಂಗಿಲ್ಲ. ಸುನ್ನತಿ ಇರೋವರೇ ಅದನ್ನ ಮಾಡ್ಬೇಕು ಅನ್ನುವಾಗ ಅಲ್ಲಿ ಸೆಂಟ್ರಲ್ಲಿ ಅದ್ರ ನಡುವಲ್ಲಿ ಅನೇಕರು ಏನಾಯ್ತು ಅಂತ ಕೇಳಿದ್ರೆ ಹುಟ್ಟಿದ್ರು. ಅವ್ರಿಗೆ ಸುನ್ನತಿ ಇಲ್ದಿರ ಕಾರಣವೇ ಅವರ ಹಬ್ಬವನ್ನು ಆಚರಣೆ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಹಬ್ಬವನ್ನು ಆಚರಣೆ ಮಾಡ್ಲಿಲ್ಲ. ಮತ್ತೆ ಅವರಿಗೆ ಜರಿಯೋ ಬರೋ ತನಕ ಓಕೆ, ಅದ ನಮ್ಮ ಪಾಠ ಇಲ್ಲ. ಇಲ್ಲಿಗೆ ಏನು ವಿಷಯ ಅಂತ ಹೇಳಿದ್ರೆ ಸೋದರ ಸೋದರಿ, ಅಲ್ಲೂ ಹೋದ್ಮೇಲೆ ಈ ಪ್ರಥಮ ಫಲವನ್ನು ಮಾಡಬೇಕು ಅಂತ. ಓಕೆ, ಸರಿ, ಈ ಪ್ರಥಮ ಫಲ ಹಬ್ಬ ಅಂತ ಬರುವಾಗ ನಮಗೆ ಏನ್ರಿ ಜ್ಞಾಪಕ ಬರುತ್ತೆ ಅಂತ ಕೇಳಿದ್ರೆ, ಪ್ರಥಮ ಫಲ ಅಂತ ಹೇಳುವಾಗ ಓದುವಾರ ಕೂಡ ಇವು ಕೆಲವು ವಿಷಯಗಳು ಓದಿದ್ವಿ. ಏನಂತ ಕೇಳಿದ್ರೆ, ಯೇಸು ಕ್ರಿಸ್ತನು ಪರಮ ಕಾನಾನು ಅಂತ ಹೇಳಿದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಕಾನಾನ್ ಅಂತ ಹೇಳಿದ್ರೆ ಅದು ಪರಲೋಕ ಅಂತ ಅರ್ಥ. ಓಕೆ, ಪರಲೋಕ ಅರ್ಥ. ಹಂಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡ್ರಿ, ಇದು ಯಾವಾಗ ಆಚರಣೆ ಮಾಡಬೇಕು ಈ ಒಂದು ಪ್ರಥಮ ಫಲ ಅಂತ ಹೇಳಿದ್ರೆ, ಒಬ್ಬನು ತನ್ನ ಶರೀರವನ್ನು ಬಿಟ್ಟ ಮೇಲೆ, ಕ್ರಿಸ್ತನು ಬಂದ ಮೇಲೆ ಆತನ ಶರೀರವನ್ನು ಬಿಟ್ಟ ಮೇಲೆ ಆ ಒಂದು ಆತ್ಮದಿಂದ
ಯಾರಪ್ಪ ಪರಲೋಕ ಅಂತ ಹೇಳಿದ್ರೆ ಆ ಲೋಕಕ್ಕೆ ಹೋದವನು ಹೋದ್ಮೇಲೆ ಅದನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು. ಅದು ಯಾಚಕನ ಹತ್ರ ತರಬೇಕು. ಅದು ಹೆಂಗಂತ ಕೇಳಿದ್ರೆ ಮೊದಲನೇದು ಏನ್ ಮಾಡ್ಬೇಕಂತ ಕೇಳಿದ್ರೆ ಅದನ್ನ ತಂದು ಆಚರಣೆ ಕೊಡ್ಬೇಕು ಅಂತ ಹೇಳ್ತಾರೆ. ಸಹೋದರ ಸಹೋದರರೇ, ಇದು ಯಾರನ್ನ ಸೂಚನೆ ಮಾಡ್ತಿದೆ ಅಂತ ಕೇಳಿದ್ರೆ ಇದು ಕ್ರಿಸ್ತನನ್ನ ಸೂಚನೆ ಮಾಡ್ತಿದೆ. ಚೆನ್ನಾಗಿ ಗೊತ್ತಿದ್ದ ಒಂದು ವಿಷಯ ರೀ. ಸರಿ, ಅಲ್ಲಿಗೆ ವಾಕ್ಯ ಓದನ ಸಿಸ್ಟರ್ ಕಂಟಿನ್ಯೂ ಮಾಡ್ರಿ. ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಆಮೇಲೆ ಸಬ್ಬತ್ ದಿನದ ಮಾರನೆಯ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು. ಇದು ಯಾವಾಗ ನಿಭಾಯಿಸ್ಬೇಕು? ನೈವೇದ್ಯನ ಯಾವಾಗ ನಿಭಾಯಿಸ್ಬೇಕು ಅಂತ ಹೇಳಿದ್ರೆ ಅದು ಸಬ್ಬತ್ ದಿನ ಆದ್ಮೇಲೆ ಅಂತ ಹೇಳ್ತಾರೆ. ನೋಡ್ರಿ, ಇದು ಕೂಡ ನಮಗೆಲ್ಲ ಎಷ್ಟೊಂದು ವಿಷಯಗಳು ತಿಳಿಸ್ತಾರೆ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಿಂದ ನಮಗೆ ಈ ಪ್ರವಾದನೆಗಳ ಯಾವ ತರ ಕ್ರಿಸ್ತನಲ್ಲಿ ನೆರವೇರುತ್ತೆ ಅಂತ ಕೇಳಿದ್ರೆ ಸೋದರಿಸಿದ್ರೆ ಒಂದಲ್ಲ ಎರಡಲ್ಲ, ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟೊಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅಲ್ಲಿ ನೆರವೇರುತ್ತೆ. ಈಗ ಹೇಳ್ತಾರೆ ಆ ಸಬ್ಬತ್ ದಿನ ನೈವೇದ್ಯನ ಸಬ್ಬತ್ ದಿನ ಮುಗಿದ ಮೇಲೆನೆ ನೀನು ತರಬೇಕು, ಮಹಾಯಾಜಕನಿಗೆ ತಂದು ಏನ್ ಮಾಡ್ಬೇಕಂತೆ ಅದನ್ನ ನಿಭಾಯಿಸ್ಬೇಕು ಅಂತ ಹೇಳಿದ್ರು. ನಿಭಾಯಿಸ್ಬೇಕು ಅಂತ ಹೇಳಿ ನೋಡ್ರಿ ಸಹೋದರ ಸಹೋದರರೇ, ಇದೇನಪ್ಪ ಸೂಚನೆ ಅಂತ ಕೇಳಿದ್ರೆ ಆತನು ಮೊದಲನೇ ಪ್ರಥಮ ಫಲ ಅಂತ ಹೇಳುವಾಗ ಏನ್ ಅರ್ಥ ಅಂತ ಕೇಳಿದ್ರೆ ಆ ಫಲ ಬರ್ಬೇಕು. ಹಂಗಾದ್ರೆ ಕ್ರಿಸ್ತನು ಬಂದು ಮರಣ ಹೊಂದಿದ್ದು ದೊಡ್ಡ ವಿಷಯ ಅಲ್ಲ. ಕ್ರಿಸ್ತನು ಮರಣ ಹೊಂದ ಮೇಲೆ ಆತನು ಪುನರ್ತನ ಆದ್ರೇನೆ ಆತನ ಮರಣಕ್ಕೆ ಅರ್ಥ ಉಂಟು. ಆತನು ಪುನರ್ತನ ಆಗ್ಲೇಬೇಕು. ಪುನರ್ತನ ಆದ್ರೇನೆ ಅದು ಪ್ರಥಮ ಫಲ. ನೋಡ್ರಿ, ಹಂಗಾದ್ರೆ ಪುನರ್ತನ ಆಗಿಲ್ಲ ಅಂತ ಹೇಳಿದ್ರೆ ಒಂದ್ ವೇಳೆ ಅದು ಪ್ರಥಮ ಫಲ ಆಗೋದಿಲ್ಲ. ಬರೀ ಮರಣ ಮಾತ್ರ ಒಂದು ರ್ಯಾನ್ಸಮ್ ಅಂತ ಹೇಳಿದ್ರೆ ಈಡುಬಲಿ ಮಾತ್ರ ಅಲ್ಲಿ ನೆರವೇರುತ್ತೆ. ಆದ್ರೆ ಪ್ರಥಮ ಫಲವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಇಲ್ಲಿಗೆ ಸಹೋದರ ಸಹೋದರಿಯರೇ, ಸಬ್ಬತ್ ದಿನ ಮುಗಿದ ಮೇಲೆ ಆತನು ಆ ನೈವೇದ್ಯವನ್ನು ನಿಭಾಯಿಸೋದಿಕ್ಕೆ ಅಂತ ಹೇಳುವಾಗ ಕ್ರಿಸ್ತನು ಪುನರ್ತನವನ್ನು ಸೂಚನೆ ಮಾಡ್ತದೆ. ನೋಡ್ರಿ, ಸರಿಯಾಗಿ ರೀತಿಯಲ್ಲಿ ಕ್ರಿಸ್ತನು ಶನಿವಾರ ಅಂತ ಹೇಳುವಾಗ ಆ ಸಬ್ಬತ್ ದಿನ ಮುಗಿದ ಮೇಲೆನೆ ಅವತ್ತು ಕ್ರಿಸ್ತನನ್ನು ಶಿಲುಬೆ ಮೇಲೆ ಹಾಕುವಾಗ ಆ ಸಾಯಂಕಾಲ ಸಬ್ಬತ್ ದಿನ ಇತ್ತು. ಎಲ್ಲರೂ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಬೇಗ ಅದನ್ನ ಆ ಶರೀರವನ್ನು ಕೊಡ್ರಿ, ನಮಗೆ ಸಬ್ಬತ್ ಸ್ಟಾರ್ಟ್ ಆಗ್ತದೆ ಅಂತ ಏನಾಗ್ತಾರೆ ಎಲ್ಲ ಹೋಗ್ತಾರೆ. ನೋಡಿ, ಆ ಸಬ್ಬತ್ ದಿನ ಮುಗಿದ ಮೇಲೆನೆ ಕ್ರಿಸ್ತನನ್ನು ಅವ್ರನ್ನ ಆ ಒಂದು ಸಮಾಧಿ ಒಳಗೆ ಇಟ್ರು. ಆದ್ರೆ ಮಾರನೇ ದಿವಸ ಸಬ್ಬತ್ ಆದ್ಮೇಲೆ ಆ ನೈವೇದ್ಯನ್ನ ತಂದು ಮಹಾಯಾಜಕನಾಗಿ ಇರುವ ಕ್ರಿಸ್ತನ ಹತ್ರ ನೋಡ್ರಿ, ಮತ್ತೆ ಕ್ರಿಸ್ತನೇ ಅದನ್ನ ಒಂದು ನೈವೇದ್ಯ ಕ್ರಿಸ್ತನೇ ಆ ಒಂದು ನಿಭಾಯಿಸಿದ್ದು, ಕ್ರಿಸ್ತನೇ ಅದನ್ನ ಒಂದು ಪ್ರಥಮ ಫಲ ಅಂತ ನಾವು ನೋಡ್ಬೋದು. ಸಹೋದರ ಸಹೋದರಿ, ಅದಕ್ಕೆ ಒಂದು ವಾಕ್ಯ ಕೂಡ ನಾವು ಓದಿದ್ವಲ್ಲ, ಒಂದು ವಾಕ್ಯ ಓದನ. 1 ಕೊರಿಂಥಿಯ 15ನೇ ಅಧ್ಯಾಯ 20ನೇ ವಾಕ್ಯ, 1 Corinthians 15:20. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ. 20 ಅಲ್ವಾ ಬ್ರದರ್? 15:20. ಕರೆಕ್ಟ್. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ನೋಡ್ರ, ನಿದ್ರೆ ಹೋದವಲ್ಲಿ ಪ್ರಥಮ ಫಲ, ಕ್ರಿಸ್ತನು ಪ್ರಥಮ ಫಲ ಆದನು ಅಂತ ವಾಕ್ಯ ಇದೆ. ಹಾಗಿದ್ರೆ ಸಹೋದರ ಸಹೋದರರೇ, ಈಗ ನಿದ್ರೆ ಹೋಗಿದ್ರಲ್ಲಿ ಕ್ರಿಸ್ತನ್ ಏನಾಗಿದ್ನ ಅಂತ ಕೇಳಿದ್ರೆ ಪ್ರಥಮ ಫಲ. ಹಾಗಾದ್ರೆ ನೋಡ್ರಿ, ಸಬ್ಬತ್ ದಿನ ಆದ್ಮೇಲೆ ಆತನು ಏನಾಗ್ಬೇಕು ಅಂತ ಕೇಳಿದ್ರೆ ಪುನರ್ತನ ಆಗ್ಲೇಬೇಕು, ನೈವೇದ್ಯ ಆಗ್ಬೇಕು, ಅವರು ಅದನ್ನ ನಿಭಾಯಿಸ್ಬೇಕು, ಮಾಡಿಸ್ಬಿಟ್ಟಿದ್ರು. ಈಗ ಒಂದು ದೊಡ್ಡ ಪ್ರಶ್ನೆ, ಏನಪ್ಪ ಪ್ರಶ್ನೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಇರುವ ಒಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಯೇಸು ಕ್ರಿಸ್ತನು ಆತನ ಶಿಲುಬೆ ಮೇಲೆ ಹಾಕದ ಮೇಲೆ ಎಷ್ಟು ದಿನ ಅವರು ಸಮಾಧಿಯಲ್ಲಿ ಇದ್ರು? ಈಗ ನಮಗೆಲ್ಲ ಚೆನ್ನಾಗಿ ಏನ್ ಅರ್ಥ ಆಯ್ತು ಅಂತ ಕೇಳಿದ್ರೆ, ಆತನು ಪುನರ್ತನ ಆಗಿದ್ದು ಸಬ್ಬತ್ ದಿನ ಆದ್ಮೇಲೆ ಅಂತ ಹೇಳಿದ್ರೆ ಸಬ್ಬತ್ ದಿನ ಶನಿವಾರ, ಆದ್ರೆ ಪುನರ್ತನ ಆಗಿದ್ದು ಭಾನುವಾರ. ಅದು ನಮಗ್ ಗೊತ್ತು, ಮೊದಲನೇ ದಿನ, ವಾರದಲ್ಲಿ ಮೊದಲನೇ ದಿನ ಅದು ಬಂದ್ರು, ಇವಾಗ ಕ್ಲಿಯರ್ ಆಗಿದೆ. ಆದ್ರೆ ಯೇಸು ಕ್ರಿಸ್ತನು ಹಾಗಾದ್ರೆ ಆ ವಾರದಲ್ಲಿ ಯಾವತ್ತಪ್ಪ ಕ್ರಿಸ್ತನನ್ನ ಶಿಲುಬೆ ಮೇಲೆ ಹಾಕಿದ್ರು? ಯಾರಾದ್ರೂ ಸರಿಯಾದ ಉತ್ತರ ಕೊಡ್ರಿ ನೋಡೋಣ. ಶುಕ್ರವಾರ ಬ್ರದರ್. ಶುಕ್ರವಾರ, ಶನಿವಾರ, ಸಬ್ಬತ್ ದಿನಕ್ಕೆ ಮುಂಚೆ ಅಂದ್ರೆ ಮತ್ತೆ ಶುಕ್ರವಾರನೇ ಬರ್ತಾವ್ರಿ. ಯಾವಾಗ ಅಂತ ಹೇಳಿದ್ರೆ
ಇನ್ನ ತನಕ ಸಾಯಂಕಾಲ brother, 6 ನೋಡ್ರಿ ಗಂಟೆ ಇದರಲ್ಲಿ ಅನೇಕರಿಗೆ ಇನ್ನ ಕೂಡ ಅನೇಕರಿಗೆ ಈ ರಹಸ್ಯ ಗೊತ್ತಿಲ್ಲ, ಈ ವಿಷಯ ಗೊತ್ತಿಲ್ಲ. ಅದಕ್ಕೆ ನಾನು ಸ್ಟಾರ್ಟ್ ಮಾಡುವಾಗಲೇ ನಿಮಗೊಂದು ಕ್ಲೂ ಕೊಟ್ಬಿಟ್ಟಿದ್ದೆ. ಸರಿ, ಕ್ರಿಸ್ತನು ಎಷ್ಟು ದಿವಸ ಇರಬೇಕು ಅಂತ ವಾಕ್ಯ ಹೇಳುತ್ತೆ? ಆ ಒಂದು ಸಮಾಧಿಯಲ್ಲಿ ಎಷ್ಟು ದಿನ ಇರಬೇಕು? ನಾನು ಕೇಳ್ತಾ ಇರೋದು ಪ್ರವಾದನೆ, ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಎಷ್ಟು ದಿನ ಇರಬೇಕು ಅಂತ ಪ್ರವಾದನೆ ಹೇಳುತ್ತೆ. ವೆರಿ ಗುಡ್. ಈಗ ವಾಕ್ಯ ನಾವು ಓದೋಣ. ಮತ್ತೇಯದಲ್ಲಿ 12ನೇ ಅಧ್ಯಾಯ 40ನೇ ವಾಕ್ಯ. 12:40. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ, ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ನೋಡಿದ್ರ ಈಗ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಈಗ ಯೋನ ಯಾವ ತರ ಆ ಮೀನೊಳಗೆ ಆ ಹೊಟ್ಟೆನಲ್ಲಿ ಆತನು 3 ದಿನ ಅಂತ ಹೇಳುವಾಗ 3 ರಾತ್ರಿ 3 ಹಗಲು ಅಂತ ಹೇಳಿದ್ಯಾ ವಾಕ್ಯ ಏನ್ ಹೇಳುತ್ತೆ? ಮತ್ತೊಂದು ಸಾರಿ ಓದ್ರಿ ಸಿಸ್ಟರ್. 3 ರಾತ್ರಿ 3 ಹಗಲು ಬ್ರದರ್. 3 ರಾತ್ರಿ 3 ಹಗಲು ಅಂತ ಹೇಳ್ತಾರೆ. ಇಟ್ ಈಸ್ 24 hours. 3 ರಾತ್ರಿ 3 ಹಗಲು ಅನ್ನುವಾಗ ಅದು 24 hours. ಓಕೆ, ಸರಿ. ಈಗ ನಾವು ಗುಡ್ ಫ್ರೈಡೆ ಯಾವಾಗ ಮಾಡ್ತಿರ್ವಿ? ಗುಡ್ ಫ್ರೈಡೆ ಯಾವಾಗ ಬರುತ್ತೆ? ಫ್ರೈಡೆ ಬರುತ್ತೆ. ಫ್ರೈಡೆ ಬರುವಾಗ 3 ಗಂಟೆಗೆ ಯೇಸು ಕ್ರಿಸ್ತನು ಸತ್ತನು ಅಂತ, ಆತನು ಬಂದು ಆ ಮರಣವನ್ನು ಆ ಪ್ರಾಣವನ್ನು ಕೊಟ್ನು ಅಂತ 3ನೇ ದಿವಸ ಫ್ರೈಡೆ 3 ಗಂಟೆಗೆ ಕೊಟ್ನು ಅಂತ ಹೇಳ್ತೀವಿ. ಆಮೇಲೆ ಶನಿವಾರ ಅಂತ ಹೇಳುವಾಗ ಶನಿವಾರ ಸಾಯಂಕಾಲ 6 ಗಂಟೆ ಒಳಗೆ ಆತನನ್ನ ಹೋಗಿ ಸಮಾಧಿಯಲ್ಲಿ ಇಟ್ರು ಅಂತ ನಮ್ಗೆ ಗೊತ್ತು. ಅವಾಗ ಸಬಾತ್ ಸ್ಟಾರ್ಟ್ ಆಯ್ತು. ಸಬಾತ್ ಸ್ಟಾರ್ಟ್ ಆಗಿ ನೋಡ್ರಿ, ಸಬಾತಲ್ಲಿ ಯಾರು ಕೆಲಸ ಮಾಡಂಗಿಲ್ಲ. ಸಬಾತ್ ಸ್ಟಾರ್ಟ್ ಆಗಿ ಅದನ್ನ ಮುಗಿಯೋಷ್ಟ್ರಲ್ಲಿ ಯೇಸು ಕ್ರಿಸ್ತನು ಪುನರ್ತನೆಯಲ್ಲಿ ಬಂದ್ಬಿಟ್ರು. ಹಂಗಾದ್ರೆ ಯೇಸು ಕ್ರಿಸ್ತನು ಎಷ್ಟು ದಿವಸ ಇದ್ರು ಒಳಗೆ ಸಮಾಧಿಯಲ್ಲಿ? ಒಂದು ನೈಟ್. ಹೆಂಗೆ ಇದು ಮ್ಯಾಚ್ ಆಗುತ್ತೆ? ಮ್ಯಾಚ್ ಆಗ್ತಾ ಇಲ್ಲಲ್ಲ. ಓಕೆ, ಇದು ಹೆಂಗಪ್ಪ ಅಂತ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ಗೆ ನೋಡ್ತೀವಿ. ಏನಪ್ಪ ಇದು ಹಿಂಗೆ, ಇದು ಸಾಧ್ಯವಾ? ಇವೆಲ್ಲ ಬಹಳ ಮುಖ್ಯ ಅಲ್ಲ, ಎಷ್ಟು ಹಂಗಿಂಗೆ ಅಂತ. ಆದ್ರೆ ಬಹಳ ಮುಖ್ಯ ಇಲ್ಲ, ಸರಿಯಾದ ಒಂದು ವಿಷಯ. ಯಾಕಂದ್ರೆ ಯಾವಾಗ ಯೇಸು ಕ್ರಿಸ್ತನು ಎಷ್ಟು ದಿವಸ ಇದ್ರೆ ನಮಗೇನು ಅದ್ರ ಏನ್ ತೊಂದ್ರೆ ಇಲ್ಲ. ಆದ್ರೆ ಪ್ರವಾದನೆ ಅಂತ ಒಂದಿದೆಯಲ್ಲ, ಯಾವುದು ಹಂಗಾದ್ರೆ ಬರೀ ಶಿಲುಬೆ ಮಾತ್ರ ಸಾಕಲ್ಲ ನಮಗೆ. ಯಾಕಂದ್ರೆ ಯೇಸು ಕ್ರಿಸ್ತನ ಪ್ರವಾದನೆ ಯಾವ್ದು ನಮ್ಗೆ ಕಂಪೇರ್ ಮಾಡೋಕೆ ಅವಶ್ಯಕತೆ ಇಲ್ಲ, ಯಾವ್ದನ್ನ ಓಡಿಸೋದಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹೊಂದ್ಬಿಟ್ರಲ್ಲ. ಹಂಗಿದ್ರೆ ನಮ್ಗೆ ಇವೆಲ್ಲ ಬೇಡ ಅಂತ ನಾವು ಆತರ ಬಿಡಲ್ವೇ? ಧ್ಯಾನ ಮಾಡ್ತಾ ಇದ್ದೀರಲ್ಲ. ಹಂಗಿದ್ರೆ ಇದ್ರಲ್ಲಿ ಏನೋ ಒಂದು ಇರ್ಬೇಕು ಅಂತ ನಮ್ಮ ಅನಿಸಿಕೆ. ಸಹೋದರಿ, ಅದಕ್ಕೆ ನಾನು ಮುಂಚೆನೆ ನಿಮಗೇನ್ ಹೇಳ್ದೆ ಅಂತ ಕೇಳಿದ್ರೆ, ಈ ಒಂದು ಪಸ್ಕಾ ದಿನ 3 ದಿವಸದಲ್ಲಿ ಬರಲ್ಲ ಅಂತ ಮುಂಚೆ ಹೇಳಿದೆ. ಏನಕ್ಕಪ್ಪ ಬರಲ್ಲ ಅಂತ ಕೇಳಿದ್ರೆ, ಸಹೋದರರೇ, ನಮಗ್ ಗೊತ್ತಿದ್ದಂಗೆ ಈಗ ಈ 3 ದಿವಸದಲ್ಲಿ ಬರ್ದಿರ ಇರೋ ಕಾರಣ ಇಲ್ಲಿಗೆ ನಾವು ಕಂಡುಹಿಡಿಯೋಣ ರೀ. ಒಂದು ವಿಷಯದಲ್ಲಿ ಇಟ್ಟುಕೊಂಡು ಕಂಡುಹಿಡಿಯೋಣ. ಓಕೆ, ಫಸ್ಟ್ ಇಲ್ಲಿಗೆ ಓದೋಣ. ಈಗ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಯೇಸು ಕ್ರಿಸ್ತನ ಪುನರ್ತನ ಆಗ್ಬೇಕಾಗಿರೋದು 3ನೇ ದಿವಸನ, 3 ದಿವಸ ಆದ್ಮೇಲೆನ? 3ನೇ ದಿವಸ ಬ್ರದರ್. 3ನೇ ದಿವಸ ಅಲ್ವಾ? 3ನೇ ದಿವಸ 3 ದಿವಸ ಆದ್ಮೇಲೆನ ಅಂತ ವಾಕ್ಯ ನೋಡುವಾಗ ವಾಕ್ಯ ಓದೋಣ. ಫಸ್ಟ್ ನೋಡ್ರಿ, 3 ರಾತ್ರಿ 3 ಹಗಲು ಕ್ರಿಸ್ತನು ಹೆಂಗೆ ಮೀನ ಹೊಟ್ಟೆ ಒಳಗಿದ್ನೋ ಅದೇ ತರ ಎಲ್ಲಿರ್ಬೇಕು ಅಂತ ಕೇಳಿದ್ರೆ ಈ ಭೂಮಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಅದೇ ತರ ನೋಡ್ರಿ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಓದೋಣ. ಮತ್ತೆಯ 16ನೇ ಅಧ್ಯಾಯ 21ನೇ ವಾಕ್ಯ ಫಸ್ಟ್ ಓದೋಣ. ಮತ್ತೆಯ 16:21. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳ
ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದ್ದನು. ಎಷ್ಟು ದಿನ? ಮೂರನೇ ದಿನನ 3 ದಿನ ಆದ್ಮೇಲೆನ? ಮೂರನೆಯ ದಿನ. ಮೂರನೇ ದಿನ. ಇದನ್ನ ಜ್ಞಾಪಕ ಇಟ್ಕೊಳ್ರಿ, 3ನೇ ದಿನ ಅಂತ ವಾಕ್ಯ ಹೇಳಿದೆ. ಇನ್ನೊಂದು ವಾಕ್ಯ ಕೊಡೋ ಓದನ, ಮತ್ತೇಯದಲ್ಲಿ 20ನೇ ಅಧ್ಯಾಯ 19ನೇ ವಾಕ್ಯ. ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ ಕೊರಡೆಗಳಿಂದ ಹೊಡೆಯುವುದಕ್ಕೂ ಶಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು. ಅವನು ಸತ್ತ ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು. ಹಂಗಾದ್ರೆ 3ನೇ ದಿವಸದಲ್ಲಿ ಮೂರನೇ ದಿವಸ ಅಂತ ಹೇಳೋದು. ಯಾಕಂದ್ರೆ ಬಹಳ ಡಿಫ್ರೆನ್ಸ್ ಇರುತ್ತದೆ. 3ನೇ ದಿವಸ ಅಂತ ಹೇಳಿದ್ರೆ ಎರಡು ದಿವಸ ಆದ್ಮೇಲೆ ಏನ್ ಸ್ಟಾರ್ಟ್ ಆಗುತ್ತೆ? ಸಬ್ಬತ್. 2 ದಿವಸ ಸ್ಟಾರ್ಟ್ ಆದ್ಮೇಲೆ 3ನೇ ದಿವಸ ಸ್ಟಾರ್ಟ್ ಆಗುತ್ತೆ. ಹಂಗಾದ್ರೆ 3ನೇ ದಿವಸ ಅಂತ ಹೇಳುವಾಗ ಯಾವಾಗ 3ನೇ ದಿವಸದಲ್ಲಿ ಯಾವಾಗ ಬೇಕಾದ್ರೆ ಇರ್ಬೋದು. ಹಂಗಾದ್ರೆ ಅದು 3ನೇ ದಿವಸ ಅಂತ ಹೇಳ್ಬೋದು. ವಾಕ್ಯ ಈಗ 3ನೇ ದಿವಸ ಅಂತ ಹೇಳುವಾಗ 2 ದಿವಸ ಆದ್ಮೇಲೆ ಅದು ಯಾವಾಗ ಬೇಕಾದ್ರೂ ಪುನರ್ತನ ಆಗ್ಬೋದು, ಅದು 3ನೇ ದಿವಸ ಆಗುತ್ತೆ. ಸರಿ, ಇಲ್ಲಿಗೆ ಈ ವಾಕ್ಯ 2 ವಾಕ್ಯ ನೋಡುವಾಗ 3ನೇ ದಿವಸ ಅಂತ ಹೇಳುತ್ತೆ. ಇಲ್ಲಿಗೆ ಬಿಡಲ್ಲ. ವಾಕ್ಯ ಏನ್ ಹೇಳುತ್ತೆ? ಇನ್ನೊಂದು ವಾಕ್ಯ ಓದುವಾಗ ಮಾರ್ಕ್ 8ನೇ ಅಧ್ಯಾಯ 31ನೇ ವಾಕ್ಯ ಓದೋಣ. ಮಾರ್ಕ್ 8:31. ಇದಲ್ಲದೆ ಆತನು ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದನು. 3 ದಿನದ ಮೇಲೆ. ಇದು 3ನೇ ದಿನನ 3 ದಿನದ ಮೇಲೆನಾ? 3 ದಿನದ ಮೇಲೆ ಅಂತಿದೆ ನೋಡಿ. ವಾಕ್ಯ ಅಲ್ಲಿ ಓದುವಾಗ ವಾಕ್ಯಗಳು ಏನ್ ಹೇಳ್ತಾ ಇತ್ತು? 3ನೇ ದಿನ ಅಂತ ಹೇಳ್ತಿತ್ತು. ಇಲ್ಲಿ ಓದುವಾಗ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ 3 ದಿನದ ಮೇಲೆ. ಹೌದಾ? ಇನ್ನೊಂದು ವಾಕ್ಯ ಕೊಡು ಓದೋಣ. ಮತ್ತೆ 27ನೇ ಅಧ್ಯಾಯ 63ನೇ ವಾಕ್ಯ. ದೊರೆಯೇ ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ನೋಡಿದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ನೀವು ನಮ್ಮನ್ನ ಅಲ್ಲಿ ಹೋಗಿ ನೋಡು ಅಂತ ಹೇಳ್ದಲ್ಲ. ಅವಾಗ ಆ ಮನುಷ್ಯ ಏನ್ ಹೇಳ್ತಿದ್ದ ಅಂತ ಕೇಳಿದ್ರೆ 3 ದಿನದ ಮೇಲೆ ಅವನು ಎಬ್ಬಿಸಿ ಬರ್ತಾನೆ ಅಂತ ನಾನು ಹೇಳಿದೆ, ನನ್ನ ಕಿವಿನಲ್ಲಿ ಕೇಳದೆ ಅಂತ. ಇದು 3 ದಿನ ಆದ್ಮೇಲೆನಾ ಅಂತ ಹೇಳುವಾಗ ವಾಕ್ಯ ಏನ್ ಹೇಳುತ್ತೆ? 2 ಕಡೆ 3ನೇ ದಿನ ಅಂತ ಹೇಳ್ತದೆ, ಇನ್ನ 2 ಕಡೆ 3 ದಿನ ಆದ್ಮೇಲೆ ಅಂತ. ಇವಾಗ ನಾವೇನ್ ಮಾಡೋದು? ಹೆಂಗೆ ಇದನ್ನ ಲೆಕ್ಕ ಮಾಡೋದು ನೋಡ್ರಿ. ವಾಕ್ಯ ಸಿಂಪಲ್ ಆದ್ರೆ ವಾಕ್ಯನ ಇದು. ಇವಾಗ ನೋಡುವಾಗ ನಮಗೆಲ್ಲ ಗೊತ್ತಿದ್ದಂಗೆ ಖಂಡಿತ ಕ್ರಿಸ್ತನು ಶುಕ್ರವಾರ ಅದಂತ ಹೇಳಿದ್ರೆ ಫ್ರೈಡೆ ಅಂತ ಗುರುವಾರನ ಶುಕ್ರವಾರನ? ಶುಕ್ರವಾರ 3 ಗಂಟೆಗೆ ಖಂಡಿತ ಏನಾಗ್ಲಿಲ್ಲ ಅಂತ ಹೇಳಿದ್ರೆ ಆಗ್ಲಿಲ್ಲ. ಗುಡ್ ಫ್ರೈಡೆ ಅಂತ ಹೇಳುವಾಗ ನಮ್ಗೆ ಫ್ರೈಡೆ 3 ಗಂಟೆಗೆ ಖಂಡಿತ ಕ್ರಿಸ್ತನನ್ನು ಶಿಲುಬೆಯಲ್ಲಿ ಹಾಕಿಲ್ಲ. ಇದನ್ನ ನಮಗೆ 100% ಗೊತ್ತಿದೆ. ಯಾಕಂತ ಕೇಳಿದ್ರೆ ಇದು ನಾವು ಓದುವಾಗ ಸಹೋದರರೇ ಇದಕ್ಕೆ ಓಕೆ, ಇದನ್ನ ಹೆಂಗೆ ನಾವು ಅರ್ಥ ಮಾಡ್ಕೊಂಡ್ ಕೇಳಿದ್ರೆ ಸ್ವಲ್ಪ ಒಳಗೆ ಡೀಪ್ ಆಗಿ ಹೋದ್ರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕಂತ ಕೇಳಿದ್ರೆ ಕ್ರಿಸ್ತನನ್ನು ಅವರು ಅಂತ ಕೇಳಿದ್ರೆ ಆತನ ನೈವೇದ್ಯಾಗಿದ್ದಂತ ಕ್ರಿಸ್ತನನ್ನು ಅದನ್ನ ನಿಭಾಯಿಸ್ಬೇಕು ಅಂತ ಹೇಳ್ತಾರಲ್ಲ, ಆ ಒಂದು ಪಸ್ಕವನ್ನು ಯೇಸು ಕ್ರಿಸ್ತನು ಆತನು ಮರಣ ಹೊಂದಿದ ಮೇಲೆ ಆತನನ್ನು ತಗೊಂಡು ಹೋಗಿ ಆ ಸಮಾಧಿಯಲ್ಲಿ ಇಡುವ ಪಸ್ಕವನ್ನು 2 ಬೇರೆ ಬೇರೆ ವ್ಯತ್ಯಾಸ ಇದೆ. ಹಾಗಾದ್ರೆ ಸಹೋದರಿಯರೇ, ಬರೀ ಶನಿವಾರ ಮಾತ್ರ ಪಸ್ಕ ಅಲ್ಲ. ಎಷ್ಟು ಪಸ್ಕಗಳು ಇದೆಯಾ ಅಂತ ಕೇಳಿದ್ರೆ ಎಷ್ಟು ಸಬಾತ್ಗಳು ಪಸ್ಕ ಅಲ್ಲ. ಶನಿವಾರ ಮಾತ್ರ ಅಲ್ಲಿ ಸಬಾತ್ ದಿನ ಅಲ್ಲ. ಸಬಾತ್ ಅನ್ನೋದು ನಮಗೆ ಗೊತ್ತಿದ್ದು ಒಂದು ಸಬಾತು, ಅದು ಶನಿವಾರ ಮಾತ್ರ. ಆದ್ರೆ
ಇನ್ನ ಹಬ್ಬಗಳೆಲ್ಲ ಮಾಡ್ತಾರಲ್ಲ, ಆ ಹಬ್ಬಗಳು ಶನಿವಾರದಲ್ಲಿ ಬರಲ್ಲ, ಬೇರೆ ಬೇರೆ ಟೈಮಲ್ಲಿ. ಅದು ನೋಡ್ರಿ, ಸಬ್ಬಾತು ಮತ್ತೆ ಹಬ್ಬಗಳು ಏನಾಗ್ಬಾರ್ದಂದ್ರೆ ಎರಡೂ ಮಿಕ್ಸ್ ಆಗ್ಬಾರ್ದು. ಅಂತ ವಿಷಯಗಳನ್ನ ನಾನು ಮುಂಚೆನೆ ನಿಮಗೆ ತೋರ್ಸ್ಕೊಟ್ಟೆ. ಈ ಪಸ್ಕ 3 ದಿನದಲ್ಲಿ ಬರೋದಿಲ್ಲ ಅಂತ ಹೇಳಿದೆ. ಯಾವ ಯಾವ ದಿನದಲ್ಲಿ ಅಂತ ಹೇಳಿದ್ರೆ, ಒಂದು ಸೋಮವಾರ, ಸೋಮವಾರ, ಇನ್ನೊಂದು ಬುಧವಾರ, ಆಮೇಲೆ ಶನಿವಾರ. ಶನಿವಾರ. ಏನಕ್ಕಪ್ಪ ಕಾರಣ? ಏನ್ ಕಾರಣ ಅಂತ ಹೇಳಿದ್ರೆ, ಈ 3 ದಿನದಲ್ಲಿ ದೊಡ್ಡ ಸಬಾತುಗಳು, ಈ 3 ದಿನ ವಾರ ವಾರ ಮೂರ್ ದಿನ ಬರಲ್ಲ ಸಬಾತು. ನೋಡ್ರಿ, 7ನೇ ದಿವಸ 7ನೇ ತಿಂಗಳಲ್ಲಿ 10ನೇ ದಿನ ಸಬಾತು. ಅದು ಯಾವಾಗ ಬೇಕಾದ್ರೆ ಬರ್ಬೋದು. ನಾನು ನಿಮ್ಗೆ ಲಿಸ್ಟ್ ಕೊಡ್ತೀನಿ ನೋಡ್ರಿ. ಆಮೇಲೆ ಎಷ್ಟು ಸಬಾತುಗಳಿದೆ ಅಂತ ಕೇಳಿದ್ರೆ ನಮಗ್ ಒಂದೇ ಸಬಾತು ಗೊತ್ತಿದೆ. ಎಷ್ಟು ಸಬಾತುಗಳಿದೆ ಗೊತ್ತಿದ್ಯಾ? ಆ ಸಬಾತುಗಳು ಬರೀ ಶನಿವಾರ ಮಾತ್ರ ಬರಲ್ಲ, ಬೇರೆ ಬೇರೆ ವಾರ ಬರ್ತದೆ. ಆದ್ರೆ ಆ ಸಬಾತುಗಳು ಬಂದು ಎಲ್ಲಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ರೆ, ಸೋಮವಾರ, ಬುಧವಾರ, ಶನಿವಾರ ಇವಲ್ಲಿ ಮಾತ್ರವೇ ಬರೋದು. ಸೆಂಟ್ರಲ್ ಯಾವುದು ಬರಲ್ಲ. ಸರಿ, ಈಗಾದ್ರೆ ಒಂದು ವಾಕ್ಯ ಓದಿ ನಾವು ಪಾಠನ ಮುಗಿಸೋಣ. ಬರುವಾರ ಇದನ್ನ ಕಂಟಿನ್ಯೂ ಮಾಡೋಣ. ಹಂಗಾದ್ರೆ ವಾಕ್ಯ ಓದೋಣ. ಇವರು ಆಗಿದ್ದಂತ ಸಬಾತು ಯಾವ ಸಬಾತಪ್ಪ? ಯೇಸು ಕ್ರಿಸ್ತನನ್ನು ಆತನ ತಗೊಂಡು ಹೋಗಿ ಅಲ್ವಾ ಹಾಕುವಾಗ ಯಾವ ಸಬಾತು? ಓದೋಣ. ವಿಶೇಷವಾದ ಯೋಹನ ಸಬ್ಬತ್ತು. ಯೋಹನ 19ನೇ ಅಧ್ಯಾಯ 19 ಅಧ್ಯಾಯ 31ನೇ ವಾಕ್ಯ ಓದ್ರಿ. ಆ ಹೊತ್ತು ಸೌರಣೆಯ ದಿವಸವಾಗಿದ್ದರಿಂದ ಯಹೂದ್ಯರು ಸಬ್ಬತ್ತಿನದಲ್ಲಿ ಶವಗಳು ಶಿಲುಬೆಯ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿದು ಅವರನ್ನು ತೆಗೆಸಿ ಹಾಕಬೇಕೆಂದಾಗಿ ಹೇಳಿಕೊಂಡರು. ಆಮೇಲೆ ಅಲ್ಲಿಗೆ ಏನು ತೋರಿಸಿಲ್ಲ, ನನ್ಗೆ ಏನು ಹೇಳಿಲ್ಲ ಅಲ್ವಾ? ವಿಶೇಷವಾದ ಸಬ್ಬತ್ತು. ಆದ್ದರಿಂದ ಆ ಸಬ್ಬತ್ ದಿನ ವಿಶೇಷವಾದ ದಿನಗಳು ಅಂತ ಹೇಳಿದ ವಾಕ್ಯ. ಏನಿದೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ನೀವು ಅದನ್ನು ಓದ್ಬೇಕು. ಆ ಸಬಾತ್, ಅದಕ್ಕೆ ಕನ್ಕಾರ್ಡೆನ್ಸ್ ನಾವು ಇಟ್ಟು ಓದುವಾಗ, ಕನ್ಕಾರ್ಡೆನ್ಸ್ ಅಲ್ಲಿ ನೋಡ್ರಿ, ನಾವು ಅದಕ್ಕೆ ಬೇರೆ ಬೇರೆ ಕನ್ಕಾರ್ಡೆನ್ಸ್ ಅಲ್ಲಿ ಇಟ್ಟುಕೊಂಡು ನೋಡುವಾಗ, ಈ ಸಬಾತು ಹೈ ಸಬಾತ್, ಹೈ ಸಬಾತ್ ಅನ್ನುವಾಗ ಇಲ್ಲಿ ನೋಡ್ರಿ, ಇಲ್ಲಿ ಬರೀತಾರೆ, the Jews therefore, because it was the preparation that the body should not remain upon the cross on the Sabbath, for that Sabbath day was an high day ಅಂತ ಕೇಳಿದ್ರೆ, ವಿಶೇಷವಾದ ದಿನ ಇದು. ನೋಡ್ರಿ, ಇದು ವಿಶೇಷವಾದ ದಿನವಾದ ಸಬಾತು. ಇನ್ನೊಂದು ನೋಡ್ರಿ, ಯೇಸು ಕ್ರಿಸ್ತನು ಪುನರ್ತನ ಆದ್ಮೇಲೆ ಅವ್ರು ಹೋಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆ ಸಬಾತ್ ಯಾವಾಗ ನೋಡ್ರಿ, ವಾದನ ಲೂಕ 23ನೇ ಅಧ್ಯಾಯ 56, 54, 55, 56 ಓದ್ರಿ. ಆ ದಿನವು ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಹೀಗಿರುವಲ್ಲಿ ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು ಆತನ ದೇಹ ಇಟ್ಟಿರುವ ರೀತಿಯನ್ನು ನೋಡಿ ಹಿಂದಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು, ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು. ಅದು ಯಾವ ಸಬತ್ತು? ಮಾಮೂಲಿ ಸಬ್ಬತ್ತು ಬ್ರದರ್. ಅದು ಏನ್ ಸಬತ್ ಅಂತ ಕೊಟ್ಟಿದೆ? ಸೌರಣೆಯ ದಿನವಾಗಿತ್ತು. ಆ ದಿನ ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ ದಿನದ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಓಕೆ, ಏನ್ ಸಬಾತು ಗೊತ್ತಾಯ್ತು ಸಹೋದರ ಸಹೋದರಿಯರೇ? ಅಲ್ಲ, ನೀವು ಓದ್ಬೇಕಾದ್ರೆ, ನೀವು ಇಂಗ್ಲಿಷ್ ಅಲ್ಲೆಲ್ಲ ಓದ್ಬೇಕಾದ್ರೆ, ಕನ್ನಡದಲ್ಲಿ ಹಾಕಿದ್ದಾರೆ ಅಂತ ನಾನು ನೋಡಿಸಿದ್ದೆ, ಬಟ್ ನಾನು ಅದನ್ನ ಗಮನಿಸಲಿಲ್ಲ. ಇಲ್ಲಿಗೆ and the returned and prepared spices and ointment and rested the day, Sabbath day, according to the commandment ಅಂತ ಬರ್ತಾರೆ. ಅಕಾರ್ಡಿಂಗ್ ಟು ದ ಕಮ್ಯಾಂಡ್ಮೆಂಟ್. ಕಮ್ಯಾಂಡ್ಮೆಂಟ್ ಅಲ್ಲಿ ಹೇಳಿರುವ ಸಬಾತ್ ಯಾವ್ದು ಅಂತ ಹೇಳಿದ್ರೆ, ಅದು 7ನೇ ದಿನ ಇರುವ ಸಬಾತು.
ಅಲ್ಲಿ ಕ್ರಿಸ್ತನನ್ನು ಶಿಲುಬೆ ಹಾಕದ ಮೇಲೆ ಅದನ್ನು ಒಳಗಿಡುವಾಗ ಅದು ಹೈ ಸಬಾತ್ ಅಂತ ಹೇಳ್ತಾರೆ. ನೋಡ್ರಿ, ಅದಕ್ಕೆ ವಿಶೇಷವಾದ ಸಬಾತ್ ಒಂದು, ಇದು ಪ್ರಮಾಣಗಳ ಪ್ರಕಾರ ನಡೆಯುವ ಸಬಾತುಗಳು. ಇದು 2 ಸಬಾತುಗಳಿಗೂ ವ್ಯತ್ಯಾಸ ಉಂಟು. ಸರಿ, ಇದನ್ನ ನೆನೆಸ್ಕೊಳ್ರಿ, ಇದೇ ನಿಮ್ಮ ಹೋಮ್ವರ್ಕ್. ನೀವು ಇದು ನಡೆದಿರೋ ಘಟನೆ ಅಂತ ನಾವು ನೋಡೋಣ. ಇದ್ರಲ್ಲಿ ಏನ್ ಚರ್ಚೆ ಮಾಡೋದು ಇಲ್ಲ, ಇಶ್ಯೂಸ್ ಎಲ್ಲ ಏನಿಲ್ಲ. ಇದ್ರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಯಾಚಕ ಕಾಂಡದಲ್ಲಿ ಆತನು ಹೇಳಿರುವ ವಿಷಯಗಳೆಲ್ಲ ಹೆಂಗೆ ನೆರವೇರುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಪಿಸ್ರಿಲ್ಲ ಅಂತ ಹೇಳಿದ್ರೆ, ಆತನ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ. ನಾವು ಸ್ವಲ್ಪ ಕಾಲ ಹಂಗೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ. ಯೇಸು ಕ್ರಿಸ್ತನು ಈ ದಿನದಲ್ಲಿ ಕರೆಕ್ಟ್ ಆಗಿ 14ನೇ ತಾರೀಕಿಗೆ ಆತನು ಯಜ್ಞವಾಗಿ ಕೊಡ್ಬೇಕು ಅಂದ್ರೆ ಅದು 14 ತಾರೀಕು ಕೊಟ್ರು. 3 ಗಂಟೆಗೆ ಕೊಡ್ಬೇಕು ಅಂತ ಇತ್ತು. ಆ 3 ಗಂಟೆಗೆ ಆತನು ಕೊಟ್ಟಿದ್ರು. ಅದೇ ತರ ಆತನು ಯಾವಾಗ ಪುನರ್ತನ ಅಂತ ಹೇಳಿರೋ ಪ್ರಕಾರ ಯಾವ ದಿನಲ್ಲಿ ಸತ್ನು ಅಂತ ಕೂಡ ಅದರಲ್ಲಿ ಬರೆದಿರೋ ವಿಷಯಕ್ಕೆ ಅದನ್ನ ನಾವು ಗಮನಕ್ಕೆ ತರ್ತೀವಿ. ಓಕೆ, ಇದನ್ನ ಮನಸ್ಸಲ್ಲಿ ಇಟ್ಟುಕೊಳ್ರಿ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಸೋದರ ಸೋದರಿಯರೇ, ಇದು 2 ಶಾಪದಕ್ಕೆ ಒಂದು ಗ್ಯಾಪ್ ಇದೆ. ನೋಡ್ರಿ, ಏನಾಯ್ತು ಅಂತ ಕೇಳಿದ್ರೆ 2 ಶಾಪತ್ತಿಗೆ ಒಂದು ಗ್ಯಾಪ್ ಇದೆ. ಏನಪ್ಪ ಈ ಗ್ಯಾಪು ಅಂತ ಹೇಳುವಾಗ ಸೋದರ ಸೋದರಿಯರು ಬಹಳ ಮುಖ್ಯವಂತ ಗ್ಯಾಪ್ ರೀ. ಯಾಕಂದ್ರೆ ಸ್ವಲ್ಪ ಒಂದು ಹೈ ಸಾಬತ್ತು, ಇನ್ನೊಂದು ಮಾಮೂಲಿ ಸಬತ್. ಈ 2 ಸಾಬತ್ತು ಸೆಂಟ್ರಲ್ಲಿ ಏನ್ ನಡೀತೆ ಅಂತ ಕೇಳಿದ್ರೆ, ಆತನ ಕ್ರಿಸ್ತುವನ್ನ ಒಳಗೆ ಆ ಸಮಾಧಿ ಒಳಗೆ ಇಟ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವ್ರು ಹೋಗಿ ಅಲ್ಲಿ ಸಬಾತಲ್ಲಿ ಅಲ್ಲಿ ವಿಶ್ರಾಂತಿಯನ್ನು ತಗೊಂಡು ಆಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ, ಅವ್ರು ಹೋಗಿ ಆ ಎಲ್ಲಾ ವಿಷಯಗಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಎಲ್ಲ ರೆಡಿ ಮಾಡೋದಿಕ್ಕೆ ಹೋಗಿ ಅಂಗಡಿಗೆ ಹೋಗಿ ತರ್ತಾರೆ. ಅಂಗಡಿಗೆ ಹೋಗಿ ತಂದು ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಮತ್ತೆ ಆ ದಿನದಲ್ಲಿ ಎಲ್ಲ ರೆಡಿ ಮಾಡಿ ಮತ್ತೆ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಪ್ರಕಾರ ಆ ನಿಯಮಗಳ ಪ್ರಕಾರ, ಕಟ್ಟಳೆ ಪ್ರಕಾರ ಮತ್ತೆ ಇನ್ನೊಂದು ಅವರು ಸಬಾತಲ್ಲಿ ಇದ್ದುಬಿಟ್ಟು ಮಾರನೇ ದಿವಸ ಓಡ್ ಬರ್ತಾರೆ. ಹಂಗಾದ್ರೆ ಇಲ್ಲಿಗೆ 3 ದಿವಸ ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಇಲ್ಲಿಗೆ ನಾನು ಇಲ್ಲಿಗೆ ನಿಮ್ಗೆ ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ. ನೋಡ್ರಿ, ದ ಡೆತ್ ಅಂಡ್ ದ ಬರಿಯಲ್ ಆಫ್ ರಿಸರಕ್ಷನ್ ಕ್ಲಿಯರ್ ಆಗಿ ಯೇಸು ಕ್ರಿಸ್ತನು ಯಾವಾಗ ಸತ್ನು ಅಂತ ಆತನು 3 ದಿವಸ 3 ರಾತ್ರಿ 3 ದಿನ ಖಂಡಿತವಾಗಿ ಒಳಗಿದ್ನು ಅಲ್ವಾ? 100% ಇದ್ರು. ಯಾಕಂತ ಕೆಲವರು ಏನ್ ಹೇಳ್ತಾರೆ, ಇಲ್ಲ ಅದು ಒಂದು ಕರೆಕ್ಟ್ ಆಗಿ 3 ಗಂಟೆಯಿಂದ 3 ಗಂಟೆ ಇಲ್ಲ. ನೋಡ್ರಿ, ನಮ್ಗೆಲ್ಲ ಬೇಕಾದ್ರೆ ಏನಾಗಿರ್ಬೋದು ಅಂತ ಕೇಳಿದ್ರೆ, ಬೈಬಲ್ ಸ್ಟೂಡೆಂಟ್ ಪ್ರಕಾರ ನಾವು ಒಂದು ದಿನಕ್ಕೆ 1 ವರ್ಷ, ಒಂದು ದಿನಕ್ಕೆ 1000 ವರ್ಷ, ಇದೆಲ್ಲ ನಮಗೆ ಅರ್ಥ ಆಗೋದು ಉಂಟು. ಆದ್ರೆ ಅಲ್ಲಿದ್ದಂತ ಸೈನಿಕರು ಹೇಳ್ತಾರೆ, ಈತನು 3 ದಿವಸ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಪುನರ್ತನ ಆಗ್ತಾನೆ ಅಂತ ಹೇಳ್ದ. ಆದ್ರಿಂದ ಅಲ್ಲಿಗೆ ಏನ್ ಮಾಡು ಅಂತ ಕೇಳಿದ್ರೆ, ಸೇವಕರನ್ನ ಕಳಿಸಿ ಆ ಸಮಾಧಿಯನ್ನ 3 ದಿವಸ ಕಾಯ್ದ್ರಂತೆ. ಸಮಾಧಿಯನ್ನ 3 ದಿವಸ ಕಾಯ್ದ್ರಂತೆ. ವಾಕ್ಯಗಳು ಅದನ್ನ ನೋಡ್ತೀವಿ. ಸರಿ, ಹೀಗಿದ್ರೆ ಸಹೋದರ ಸಹೋದರಿ, ಆತನ ಪ್ರಥಮ ಫಲವಾಗಿ ಎಲ್ಲ ನೆರವೇರಿತ್ತು. ಇದು ಬಹಳ ಮುಖ್ಯ. ಓಕೆ, ಬಹಳ ಮುಖ್ಯ. ನೆಕ್ಸ್ಟ್ ವೀಕ್ ನಾವು ಯಾವ್ದು ನೋಡ್ತೀವಿ ಅಂತ ಹೇಳಿದ್ರೆ, ಸಹೋದರಿ ಇವೆಲ್ಲ ನೋಡ್ಬಿಟ್ಟು ಪೆಂಟಕಾಸ್ಟ್ ಅಂದ್ರೆ ಏನಪ್ಪಾ ಅಂತ ನೋಡ್ತೀವಿ. ಇಲ್ಲಿಗೆ ನೋಡ್ರಿ, ಯಾವಾಗ ಯೇಸು ಕ್ರಿಸ್ತನು, ನೋಡ್ರಿ ಒಂದ್ ವಾಕ್ಯ ಓದೋಣ ಸಿಸ್ಟರ್. 8ನೇ ಅಧ್ಯಾಯ ರೋಮಬ್ರಿಯರಿಗೆ 8ನೇ ಅಧ್ಯಾಯ 23ನೇ ವಾಕ್ಯ. ಇನ್ನ 1 ನಿಮಿಷ ಮುಗಿಸೋಣ. 8ನೇ ಅಧ್ಯಾಯ 23ನೇ ವಾಕ್ಯ. ಇದು ಮಾತ್ರವಲ್ಲದೆ ಆತ್ಮನ ಪ್ರಥಮ ಫಲವನ್ನು ಹೊಂದಿದ ನಾವು ಸಹ ದತ್ತುಪುತ್ರ ಸ್ವೀಕಾರವನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನಾವೇ ಮುನ್ನುಗ್ಗುತ್ತೇವೆ. ನೋಡಿದ್ರ ಸಹೋದರ ಸಹೋದರಿ, ಇದಲ್ಲದೆ ಇನ್ನೊಂದು ವಿಷಯ ಹೇಳ್ತಾರೆ, ನಾವು ಕೂಡ ಪ್ರಥಮ ಫಲವಾಗಿ ಇರೋದಿಕ್ಕೆ ನಮಗೆ ತಂದೆಯ ದೇವರು ಈ ದೇಹವನ್ನು ಏನಾದ್ರು ಎಲ್ಲರೂ ವಿಮೋಚನವಾಗಿ ನಮ್ಮನ್ನ ಕೂಡ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಆತನ ಒಳಗೆ ನಮ್ಮನ್ನ ಕರೆಸಿ ಆ ಒಂದು ಕರೆ ಏನಂತ ಕೇಳಿದ್ರೆ, ನೋಡ್ರಿ ಹೆಂಗೆ ಕ್ರಿಸ್ತನು ಪ್ರಥಮ ಫಲ ಆದ್ನೋ ನಮಗೆ ಇದ್ರ ದೊಡ್ಡ ಪಾಲು ಉಂಟು ಅಂತ ಹೇಳ್ತಾರೆ. ಹೆಂಗೆ ಪಸ್ಕಾದಲ್ಲಿ ನಾವು ಅದನ್ನ ಆಚರಣೆ ಮಾಡೋದಕ್ಕೆ ನಾವು ಪಾಲ್ಗೊಳ್ಳುತ್ತೀವೋ, ಅದರಲ್ಲಿ ಹೆಂಗೆ ನಮ್ಮ ಒಂದು ದೊಡ್ಡ ಪಾಲಿದೆಯೋ, ಅದೇ ತರ ಹುಳಿ ಇಲ್ಲದ ರೊಟ್ಟಿಯಲ್ಲಿ ನಾವು ಹೇಗೆ ಸತ್ಯವನ್ನು, ಯಾವ ಒಂದು ತಪ್ಪಾದ ಬೋಧನೆ ಇಲ್ಲದಿರಾ, ಪಾಪ ನಮ್ಮಲ್ಲಿ ಇಲ್ದಿರಾ, ಸತ್ಯತೆ ಸರಳತೆ ಎನ್ನುವ ಆ ರೊಟ್ಟಿಯಲ್ಲಿ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು. 3ನೇದು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾವು ಕೂಡ ಅದನ್ನ ಹೊಂದಿ ಆ ಪ್ರಥಮ ಫಲವನ್ನು ಹೊಂದಿರ್ತೀವಿ ಅಂತ ಹೇಳ್ತಾರೆ.
ನಾವು ಕೂಡ ನಮ್ಮನ್ನ ಏನಾಗ್ತಾರೆ ಪ್ರಥಮ ಫಲವಾಗಿ ತಂದೆಯ ದೇವರು ನಮ್ಮನ್ನ ಕರೆಯಲ್ಪಟ್ಟಿದೆಯೇ, ಇದು ಬಹಳ ಮುಖ್ಯ. ಅಂಡ್ ನಾಟ್ ಓನ್ಲಿ ದಟ್ ಬಟ್ ಅವರ್ ಸೆಲ್ಫ್ ಆಲ್ಸೋ ವಿಚ್ ಹ್ಯಾವ್ ದ ಫಸ್ಟ್ ಫ್ರೂಟ್ಸ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ನಾವು ಕೂಡ ಅದನ್ನ ಹೊಂದಿದ್ದೀವಿ ಅಂತ ಬಹಳ ಮುಖ್ಯ. ಅದರಿಂದ ನಾವು ಕೂಡ ಅದನ್ನ ಮತ್ತೆ ಓದನ ಸಿಸ್ಟರ್ ವಾಕ್ಯ ಓದ್ರಿ. ಇದು ಮಾತ್ರವಲ್ಲದೆ ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ ಅಂತ ಹೇಳ್ತಾರೆ. ದೇವಪುತ್ರರಾಗೋದಿಕ್ಕೆ ಆ ಪ್ರಥಮ ಫಲನ ಹೊಂದಕ್ಕೆ ನಾವು ರೆಡಿ ಆಗ್ಬೇಕು. ಅದಕ್ಕೆ ನಮ್ಮನ್ನ ಕರೆಯಲ್ಪಟ್ಟಿದೆ. ನೋಡ್ರಿ, ಇದು ದೊಡ್ಡ ಪಾಲು ನಮ್ಮದು. ಆ ಪ್ರಥಮ ಫಲ ನೈವೇದ್ಯನ್ನ ಕ್ರಿಸ್ತನ ನಿಭಾಯಿಸಿಬಿಟ್ರು ನಾವು ಪ್ರಥಮ ಫಲವಾಗಿ ಇರುವ ನಮಗೆ ದೊಡ್ಡ ಪಾಲು ಉಂಟು ಅಂತೀವಿ. ಆತನ ವಾಕ್ಯದಿಂದ ನಾವು ಹುಟ್ಟಿದೀವಿ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ, ಇದನ್ನ ಓದಿ ಮುಗಿಸೋಣ. ರೆವಲ್ಯೂಷನ್, ಪ್ರಕಟಣೆ 14ನೇ ಅಧ್ಯಾಯ 4ನೇ ವಾಕ್ಯ, 14:4. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರು ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಹೌದ್ರ? ಈಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇವ್ರು ಎಂಥವ್ರು ಅಂತ ಕೇಳಿದ್ರೆ, ಕ್ರಿಸ್ತನು ಎಲ್ಲೂ ಹೋದ್ರೆ ಕೂಡ ಅವರ ಒಂದು ಹಿಂಬಾಲಿಸಿದವರು ಅಂತ ಹೇಳ್ತಾರೆ. ಆತನ ಮಾರ್ಗದಲ್ಲಿ ನಡೆದವರು. ಇವರಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಆತನಲ್ಲಿ ಆ ಒಂದು ಕರೆ ಇಳ್ದಿರ ಅಂತ ಕೇಳಿದ್ರೆ, ಆತನಲ್ಲಿ ಒಂದು ಶುದ್ಧವಾಗಿದ್ದಂತ ಒಂದು ಪ್ರಥಮ ಫಲ, ಇವರು ಮನುಷ್ಯರಿಂದ ಎತ್ತು ತಂದೆಯ ದೇವರಿಗೆ ಕೊಡುವ ಒಂದು ಪ್ರಥಮ ಫಲ ಅಂತ ಹೇಳಿ ನಮ್ಮನ್ನೇ ಹೇಳ್ತಾ ಇದ್ದಾರೆ. ಅದನ್ನ ಎದುರು ನೋಡ್ತಾ ಇರುವ ಪ್ರಥಮ ಫಲ ನಾವೇ. ನೋಡ್ರಿ, ಅಲ್ಲಿಗೆ ಆ ಕುರಿ ನಾವೇ, ಆ ರೊಟ್ಟಿಯಲ್ಲಿ ಭಾಗವಹಿಸುವವರು ನಾವೇ, ಆ ಪ್ರಥಮ ಫಲ ಆಗುವವರು ನಾವೇ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಪೆಂಟಕಾಸ್ಟ್ ಅಂದ್ರೆ ಆ ಪಂಚಮ ದಿನ ನಡೆಯುವ ಘಟನೆ ಏನು, ಅದು ನಮಗೇನಪ್ಪ ಸಂಬಂಧ? ಪೆಂಟಕಾಸ್ಟ್ ಅಂತ ಹೇಳುವಾಗ ನಾವು ಎಲ್ಲರೂ ಪೆಂತಕಾಸ್ಟ್ ಅಂತ ಹೇಳಿ ಏನ್ ಮಾಡ್ತೀವಿ, ಎಲ್ಲ ಬೇರೆ 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 ಡಿನಾಮಿನೇಷನ್ ಪೆಂಟಕಾಸ್ಟ್ ಅಂತ ಹೇಳ್ತಾ ಇರಲ್ಲ. ನಿಜವಾದ ಪೆಂತಕಾಸ್ಟ್ ಅಂದ್ರೆ ಏನ್ ಅರ್ಥ, ಅದರಲ್ಲಿ ನಮ್ದು ಏನಪ್ಪ ದೊಡ್ಡ ಪಾಲು ಅಂತ ಹೇಳುವಾಗ, ಅದು ಬರುವಾರ ನಾವು ಅದನ್ನ ಧ್ಯಾನ ಮಾಡೋಣ. ಈ ಒಂದು ಪಾಠವನ್ನು ದೇವರ ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಬ್ರದರ್. ಯಾರಿದ್ದಾರೆ ಈಗ? ಯಾರಾದ್ರೆ ಬಸವರಾಜ್ ಬ್ರದರ್ ಇದ್ದಾರಾ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬಸವರಾಜ್ ಬ್ರದರ್. ಅವರು ಪ್ರಾರ್ಥನೆ ಮಾಡ್ತಾರಾ? ಮೋಹನ್ ರಾಜ್ ಅದಾರ ಬ್ರದರ್. ಬ್ರದರ್. ಮೋಹನ್ ರಾಜ್ ಇದ್ದಾರಾ? ಬ್ರದರ್. ಮಾಡಿ ಬ್ರದರ್. ಮೋಹನ್ ರಾಜ್ ಬ್ರದರ್ ಒಂದು ಪ್ರಾರ್ಥನೆ ಮಾಡಿ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವೃತ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇಲ್ಲಿವರೆಗೂ ನಿನ್ನ ವಾಕ್ಯವನ್ನು ಬ್ರದರ್ ಮೂಲಕ ನಮಗೆ ತಿಳಿಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಸಬ್ಬತ್ ದಿನದ ಕುರಿತು ಅನೇಕ ವಿಷಯಗಳನ್ನು ಯೇಸು ಕ್ರಿಸ್ತನ ಸತ್ತು 3ನೇ ದಿನದಲ್ಲಿ ಯಾವ ರೀತಿಯಲ್ಲಿ ಹೇಗೆ ಸಮಾಧಿಯಲ್ಲಿದ್ದರು, ಹೇಗೆ ಹೊರಬಂದರು ಎಂಬುದಾಗಿ ಅನೇಕ ವಿಷಯಗಳನ್ನು ಕುರಿತು ಇಲ್ಲಿವರೆಗೂ ನಮಗೆ ನೀವು ಪಾಠವನ್ನು ತಿಳಿಸಿದಿರಿ ತಂದೆ. ನಿಮಗೆ ಸ್ತೋತ್ರ ಮಾಡ್ತೇವೆ. ಬ್ರದರ್ ಅವರನ್ನು ಇನ್ನು ಹೆಚ್ಚಾಗಿ ನೀವು ಉಪಯೋಗಿಸಿರಿ, ಜ್ಞಾನದಲ್ಲಿ ಅವರನ್ನು ಬೆಳೆಸಿರಿ ಮತ್ತು ಅವರ ಕುಟುಂಬವನ್ನು ಸಹ ನೀವು ಆಶೀರ್ವದಿಸಿ ನಡೆಸಿರಿ ಅಂತ ಪ್ರಾರ್ಥಿಸ್ತೇವೆ. ಇನ್ನು ಅವ್ರ ಮೂಲಕ ನಾವು ಇನ್ನೂ ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಹಾಗೆ ಮಾಡಿದ ಸ್ತೋತ್ರ. ಸೇರಿ ಬಂದಿರತಕ್ಕಂಥ ಎಲ್ಲಾ ಮತ್ತು ಸಹೋದರ ಮತ್ತು ಸಹೋದರಿಯರೆಲ್ಲರನ್ನು ಅವರ ಕುಟುಂಬ ಮಕ್ಕಳ ಸಹಿತವಾಗಿ ನೀವು ಕಾಪಾಡಿ ನಡೆಸಿರಿ. ಮತ್ತು ಇನ್ನು ಬರೋ ದಿನಗಳಲ್ಲಿ ಇನ್ನೂ ಅನೇಕ ಪಾಠಗಳನ್ನು ನಾವೆಲ್ಲರೂ ಕಲಿತು ಅನೇಕರಿಗೆ ತಂದೆಯ ದೇವರಿಗೆ ಈ ವಾಕ್ಯಗಳನ್ನು ತಿಳಿಸುತ್ತಾ ನಾವು ನಿನಗೆ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಲು ನಮಗೆ ಸಹಾಯ ಮಾಡ್ಬೇಕೆಂದು ಈ ರಾತ್ರಿ ಸುಖಕರ ನಿದ್ರೆಯಲ್ಲಿ ನಡೆಸಿ ನಾಳಿನ ಒಂದು ಹೊಸ ದಿನ ನಮಗೆ ಕೊಡ್ಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್.